ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರಿಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶುಭ ಭಾದ್ರಪದ ಮಾಸದ ಶುಕ್ರವಾರದ ವಿಶೇಷ ನೇರ ಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ನಿಮ್ಮ ವಾಸ್ತುಗೃಹದ ಪೂಜಾಗೃಹದಲ್ಲಿ ಪ್ರತಿನಿತ್ಯ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಇವತ್ತಿನ ದಿವಸ ಭಾದ್ರಪದ ಮಾಸದ ಶುಕ್ರವಾರ. ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಕೂಡ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸುದ್ದಿಯನ್ನು ತಿಳಿಸ್ತಾ ಇದ್ದೀನಿ. ಏನಪ್ಪ, ಇದೇ ಬರ್ತಕ್ಕಂಥ ಭಾನುವಾರ. ಈ ಬಾರಿಯ ಭಾನುವಾರದ ಕಾರ್ಯಕ್ರಮದಲ್ಲಿ, ಕಳೆದ ಬಾರಿ ಇರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮಗಳಲ್ಲೇನೋ ಬಂಗಿನ ಸಮಸ್ಯೆಗೆ ಔಷಧಿಯನ್ನು ತಿಳಿಸ್ತಾ ಇದ್ದೆ. ಈ ಭಾನುವಾರದ ಕಾರ್ಯಕ್ರಮದಲ್ಲಿ ಅದರಲ್ಲೂ ಬಹಳ ವಿಶೇಷವಾಗಿ ಈಗ ಭಾದ್ರಪದ ಮಾಸ ನಡೀತಾ ಇರುವ ಕಾರಣ ಗೌರಿ ಪೂಜೆ ಸಾಕಷ್ಟು ವಿವಿಧ ರೀತಿಗಳಲ್ಲಿ ನಾನಾ ಭಾಗಗಳಲ್ಲಿ ನಡೀತಾ ಇದೆ, ನೆರವೇರ್ತಾನೆ ಇದೆ. ಅದೇ ರೀತಿ ಈ ಬರ್ತಕ್ಕಂಥ ಭಾನುವಾರವೂ ಕೂಡ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ನಾನು ನಮ್ಮ ಎಲ್ಲ ಅಕ್ಕ ತಂಗಿರಿಗೂ ಕೂಡ ತಾಯಂದ್ರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಈ ಒಂದು ಅನುಷ್ಠಾನವನ್ನು ತಾವೆಲ್ಲರೂ ಕೂಡ ತಪ್ಪದೇ ಆಚರಣೆ ಮಾಡಲೇಬೇಕು. ಏನಪ್ಪ ಅನುಷ್ಠಾನ? ಆ ಅನುಷ್ಠಾನವನ್ನು ತಾವು ತಿಳ್ಕೊಳ್ಬೇಕಂದ್ರೆ ತಪ್ಪದೇ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಬೇಕು. ಆ ಅನುಷ್ಠಾನವನ್ನು ಮಾಡೋದ್ರಿಂದ ನಿಜಕ್ಕೂ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ವಾಸ್ತುಗೃಹದಲ್ಲಿರ್ತಕ್ಕಂಥ ಸಿರಿವಂತಿಕೆ ಬಗ್ಗೆ, ಸ್ಥಿರಮಹಾಲಕ್ಷ್ಮಿ ವಾಸ್ತುಗೃಹದಲ್ಲಿ ನೆಲೆಸೋದ್ರ ಬಗ್ಗೆ ಆಗಲಿ, ಇಲ್ಲಾಂದರೆ ಮದುವೆ ಆಗಿರ್ತಕ್ಕಂಥವ್ರು ನಿಮ್ಮ ಪತಿದೇವರ ಆಯುಷಿಗೋಸ್ಕರ, ನಿಮ್ಮ ಸುಖ ದಾಂಪತ್ಯಕ್ಕೋಸ್ಕರ, ಕೌಟುಂಬಿಕ ಕಲಹಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ, ವಾಸ್ತುಗೃಹದಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳಿಕ್ಕೋಸ್ಕರ, ಮದುವೆ ಆಗದೇ ಇರತಕ್ಕಂಥ ಹೆಣ್ಣು ಮಕ್ಕಳು ತಾವು ಇನ್ನು ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಮದುವೆ ಆಗಲಿಕ್ಕೋಸ್ಕರ, ಈಗ ತಾನೇ ಇನ್ನು ಸಣ್ಣ ವಯಸ್ಸಿನಲ್ಲಿರ್ತಕ್ಕಂಥವ್ರು ನಿಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ, ಆರೋಗ್ಯಕ್ಕೋಸ್ಕರ, ಇದೆಲ್ಲದಕ್ಕೂ ಕೂಡ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಅನುಷ್ಠಾನವನ್ನು ಇದೇ ಬರ್ತಕ್ಕಂಥ ಭಾನುವಾರದ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೇನೆ. ನಾನು ತಿಳಿಸ್ತಾ ಇರತಕ್ಕಂಥ ಅನುಷ್ಠಾನ ಈ ಬಾರಿ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು. ಸಣ್ಣ 9 ವರ್ಷ ಒಳಗಿರ್ತಕ್ಕಂಥ ಹೆಂಗಳೆಯರು, ಅಂದರೆ ಆ ಒಂದು ಸಣ್ಣ ಮಕ್ಕಳು, ಬಾಲಕಿಯರನ್ನು ಕೂಡ ನಿಮ್ಮ ವಾಸ್ತುಗೃಹಕ್ಕೆ ತಾವು ಕರೆಸಿ ಅವರ ಕೈಯಲ್ಲಿಂದನೂ ಕೂಡ ಒಂದು ಸಣ್ಣ ಅನುಷ್ಠಾನವನ್ನು ಮಾಡಿಸ್ಬೇಕು. ಕೇಳೋದಕ್ಕೇನೆ ಎಷ್ಟು ಆನಂದವಾಗಿದೆಯಲ್ವಾ? ಯಾಕೆಂದರೆ ಮಕ್ಕಳನ್ನು ಕೂಡಿಸಿ ಪೂಜೆ ಮಾಡ್ತಕ್ಕಂಥದ್ದೇ ಒಂದು ಖುಷಿ. ಅದೇ ರೀತಿ ಈ ಬಾರಿ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಅನುಷ್ಠಾನದಲ್ಲಿ ಬಾಲಕಿಯರನ್ನು ಕರೆಸಿ ಮನೆಗೆ ಅವರ ಕೈಯಿಂದನೂ ಕೂಡ ಅನುಷ್ಠಾನವನ್ನು ಮಾಡಿಸ್ತಕ್ಕಂಥದ್ದಿದೆ. ನಿಮ್ಮ ವಾಸ್ತುಗೃಹದಲ್ಲಿ ಅದು ಹೇಗೆ, ಅದು ಯಾವ ರೀತಿ, ಇದನ್ನು ಮಾಡೋದ್ರಿಂದ ತಾವು ತ್ವರಿತ ಫಲಾಫಲಗಳನ್ನು ಯಾವ ರೀತಿ ಸಿದ್ಧಪಡಿಸ್ಕೊಳ್ತೀರಿ, ಅಂದರೆ ಅದರಿಂದ ನಮ್ಗೆ ಏನೆಲ್ಲ ಒಳಿತನ್ನು ನಾವು ಅನುಭವಿಸ್ಬೇಕು ಅದೆಲ್ಲವೂ ಕೂಡ ಆ ಕ್ಷಣ ನಾವು ಅನುಭವಿಸ್ಬಿಡ್ತೀವಿ. ಅಂದರೆ ಅಷ್ಟು ಫಾಸ್ಟಾಗಿ ನಾವು ಅದರಿಂದ ಆಗ್ತಕ್ಕಂಥ ಒಂದಷ್ಟು ಅನುಭವಗಳನ್ನು ನಾವು ಅನುಭವಿಸ್ತೀವಿ. ಅಂತಹ ಶಕ್ತಿಯುತವಾಗಿರ್ತಕ್ಕಂಥ ಅನುಷ್ಠಾನವನ್ನು ಹೆಣ್ಣು ಮಕ್ಕಳ ತಾಯಂದರು ತಮಗೋಸ್ಕರ ಅಂತಾನೆ ಇದೇ ಬರ್ತಕ್ಕಂಥ ಭಾನುವಾರ ನಾನು ತಿಳಿಸ್ತಾ ಇದ್ದೇನೆ. ತಾವು ತಪ್ಪದೇ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಆಶ್ರಮದಲ್ಲಿ ನಡೆದಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಮಹರ್ಷಿ ಮಂದಿರ ಆಶ್ರಮದಲ್ಲಿ ನಡೆದಿರ್ತಕ್ಕಂಥ ಹುಣ್ಣಿಮೆ ಪೂಜೆ, ಆ ಹುಣ್ಣಿಮೆ ಪೂಜಾನುಷ್ಠಾನದ ಒಂದಿಷ್ಟು ಪೂಜಾನುಷ್ಠಾನ ದೃಶ್ಯಗಳನ್ನು ಇದೇ ಬರ್ತಕ್ಕಂಥ ಶನಿವಾರದ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ. ಅದರ ಜೊತೆಗೆ ಮೊನ್ನೆ ಬೆನಕನ ಅಮಾವಾಸ್ಯೆಯ ದಿವಸ ಗುರೂಜಿಯವರು ತಿಳಿಸ್ಕೊಟ್ಟಿರ್ತಕ್ಕಂಥ ಅಂಕೋಲಾ ಕಡ್ಡಿಯ ಅನುಷ್ಠಾನ, ಆ ಒಂದು ತಂತ್ರಸಾರ, ಅದನ್ನು ಸಾಕಷ್ಟು ಜನ ಕೇಳ್ತಾ ಇದ್ದೀರಿ. ಅದು ಹೇಗೆ ಗುರುಗಳೇ, ನಾವು ಅದನ್ನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಾವು ಮತ್ತೆ ನೋಡಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ತಪ್ಪದೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಅಮಾವಾಸ್ಯೆ ಪೂಜಾನುಷ್ಠಾನ ಮತ್ತು ಬೆನಕನ ಅಮಾವಾಸ್ಯೆಯ ಬಹಳ ವಿಶೇಷವಾಗಿರ್ತಕ್ಕಂಥ ಅಂಕೋಲಾ ಕಡ್ಡಿಯ ಅನುಷ್ಠಾನ, ಇದೆರಡನ್ನೂ ಕೂಡ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ. ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಈಗ ಶುಕ್ರವಾರ ಅಂದರೆ
ಗುರುಗಳು ನಮ್ಮೆಲ್ಲರಿಗೂ ಕೂಡ ಹೆಣ್ಣು ಮಕ್ಕಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಒಂದಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ. ಇವತ್ತು ಶುಕ್ರವಾರ ನಮ್ಗೆ ಏನೆಲ್ಲ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ, ಅದರಲ್ಲೂ ಭಾದ್ರಪದ ಮಾಸದ ಶುಕ್ರವಾರ ನಾವು ಯಾವ ರೀತಿ ಪೂಜಾನುಷ್ಠಾನವನ್ನು ನೆರವೇರಿಸಬೇಕು, ಹೆಣ್ಣು ಮಕ್ಕಳು ಯಾವ ರೀತಿ ತಯಾರಿ ಆಗಬೇಕು, ವಸ್ತುಗೃಹದಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನು ನಡೆಸಬೇಕು, ಅದರಿಂದ ಪಾಸಿಟಿವ್ ಎನರ್ಜಿ ಅನ್ನೋದನ್ನು ಸಿದ್ಧಿಸ್ಕೊಳ್ಬಹುದು ಎಂಬತಕ್ಕಂಥದ್ರ ಕುರಿತಾಗಿ ಗುರುಜಿ ಅವರು ತಿಳಿಸ್ಕೊಡ್ತಾ ಇರ್ತಾರೆ. ಅದೇ ರೀತಿ ಇವತ್ತು ಯಾವ ವಿಚಾರವನ್ನು ತಿಳಿಸ್ಕೊಡ್ತಾರೆ, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಗುರುಗಳನ್ನು ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ತೆ. ನಮಸ್ತೆ ಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೇಂ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರಸಜನಲಯೀಂ ಸರೋಜಹಸ್ತೆ ಧವಲತರಾಗುಂ ಶಗಂಧಮಾಲ್ಯಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಭೂತಿಕರಿ ಪ್ರಸೀದ ಭಕ್ಷ್ಯಂ. ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕೀಂ ದೇವಿ ನಮಾಮ್ಯಚ್ಯುತವಲ್ಲಭಾಂ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾಂ ಶ್ರೀ ಮಹಾಕಾಳಿ ಅಂಬಿಕಾಯೈ ನಮೋ ನಮಃ. ದುರ್ಗಾ ಅಂಬಿಕಾಯ ನಮಃ. ಕ್ಷೇತ್ರಪಾಲಿನಿ ನಮಃ ಓಂ. ಕ್ಷೇತ್ರೇಶೇ ನಮಃ. ನವದುರ್ಗಾಯ ನಮಃ. ಮಹಾಕಾಳಿ ನಮಃ ಓಂ. ಕಾತ್ಯಾಯಿನಿ ನಮಃ. ನವದುರ್ಗಾಯ ನಮಃ. ತ್ರಿಕಾಲಗ್ನ ಸಂಪನ್ನೇ ನಮಃ ಓಂ. ಭುವನೇಶ್ವರಿ ನಮಃ. ರಾಜಲಲಿತಾಯ ನಮಃ. ರಾಜರಾಜಾರ್ಚಿತಾಯ ನಮಃ ಓಂ. ರಾಜ್ಞೇ ನಮಃ. ರಾಜೀವಲೋಚನ್ಯೇ ನಮಃ. ರಂಜನ್ಯೇ ನಮಃ ಓಂ. ರಮಣಿರಂಪರಾಯ ನಮಃ. ರಾಕೇಂದ್ರವಂದ್ಯಾಯ ನಮಃ. ರತಿರ್ಪ್ರಿಯಾಯ ನಮಃ. ರತಿರೂಪಾಯ ನಮಃ ಓಂ. ರಾಕ್ಷಸಗ್ನೇ ನಮಃ. ರಮ್ಯಾ ರಾಜೀವಲೋಚನ್ಯೇ ನಮಃ ಓಂ. ಶ್ರೀಮತೇ ನಮಃ ಓಂ. ದುರ್ಗಾಯ ನಮಃ. ಗಣಪತೇ ನಮಃ ಓಂ. ಗ್ರಾಮಿಣೇ ನಮಃ. ಲಲಿತಾಯ ನಮಃ. ಮಹಾಮೂರ್ತಯೇ ನಮಃ ಓಂ. ಬ್ರಾಹ್ಮೇ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹಿ ಇಂದ್ರಾಣಿ ಚಾಮುಂಡಾ ಚಂಡಿಕಾಂ ಶ್ರೀ ಮಹಾಲಕ್ಷ್ಮೀ ಮಹಾಸರಸ್ವತ್ಯಾತ್ಮಿಕ ಮಹಾದುರ್ಗಾಂಬಿಕಾಯೈ ನಮೋ ನಮಃ. ಬ್ರಾಹ್ಮ್ಯಾದಿ ಮಹಾಶಕ್ತಿರ್ದೇವತಾಂ ಗೌರೀರ್ಮಮಾಯ ಸಲಿಲಾ ನಕ್ಷತ್ರದ್ವಿಪದೇನ್ ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದೇ ನೌಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಶುಭ ಶುಕ್ರವಾರದಂದು ತಮ್ಮೆಲ್ಲರ ಕುಟುಂಬದಲ್ಲಿ ಸ್ಥಿರ ಮಹಾಲಕ್ಷ್ಮಿ ನಿಂತು ಪ್ರತಿಯೊಬ್ಬರನ್ನು ಸಹಿತ ಹರಿಸಿ ಆಶೀರ್ವದಿಸಲಿ. ದೇವಿಯ ಆ ಪ್ರಸನ್ನತೆ, ದೇವಿಯ ಆ ಹಸನ್ಮುಖಿತನ, ನಗುಮುಖದೊಂದಿಗೆ ಪ್ರತಿಯೊಬ್ಬ ಹೆಣ್ಣುಮಕ್ಕಳು ಸಹಿತ ಹಸನ್ಮುಖವಾಗಿರಲಿ, ನಗನಗ್ತಾ ಇರಲಿ ಅಂತ ನಾನು ಗೋಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸರ್ವರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ನಿನ್ನೆ ನಾನು ಮತ್ತು ಗುರೂಜಿಯವರು ಇಬ್ಬರೂ ಕೂಡ ಮೊದಲನೇದಾಗಿ ಪ್ಯಾಲೇಸ್ ಗ್ರೌಂಡ್ಸ್ ಅಂದರೆ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ನಡೆದಿರ್ತಕ್ಕಂಥ ಕುಬೇರ ಲಕ್ಷ್ಮಿ ಅನುಷ್ಠಾನ ಮಹಾಯಾಗ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ನಿನ್ನೆ 21ನೇ ತಾರೀಕು ಆಗಿರುವ ಕಾರಣದಿಂದ ನಿನ್ನೆಗೆ ಅಲ್ಲಿನ ಯಾಗದ ಕಾರ್ಯಕ್ರಮ ಸಂಪೂರ್ಣವಾಗಿ ಸಂಪನ್ನವಾಗಿರ್ತಕ್ಕಂಥದ್ದಿದೆ. ಕಡೆಯ ದಿನ ಆಗಿರುವ ಕಾರಣದಿಂದ ನಾನು ಮತ್ತು ಗುರುಗಳಿಬ್ಬರೂ ಕೂಡ ಹೋಗಿದ್ವಿ. ಬಹಳ ಅದ್ಭುತವಾಗಿ ನೆರವೇರಿತು. ಅಲ್ಲಿನ ಆ ಒಂದು ವ್ಯವಸ್ಥೆಗಳು, ಪೂಜಾನುಷ್ಠಾನ, ಹವನ ಕಾರ್ಯಕ್ರಮ ಇದೆಲ್ಲವೂ ಕೂಡ ಬಹಳ ಚೆನ್ನಾಗಿ ನೆರವೇರಿತು. ಅದಾದ ಮೇಲೆ ಗುರೂಜಿಯವರು ಆಶ್ರಮಕ್ಕೆ ಬಂದರು. ನಾನು ನನ್ನ ತಾಯಂದ್ರಿಗೆ, ನನ್ನ ಅಕ್ಕ ತಂಗಿಯಂದ್ರಿಗೆ ಎಲ್ರಿಗೂ ಕೂಡ ಬಾಗಿನವನ್ನು ವಿತರಣೆ ಮಾಡಲಿಕ್ಕಾಗಿ, ಬಾಗಿನವನ್ನು ಕೊಡಲಿಕ್ಕಾಗಿ ಬಾಬಾ ದೇವಸ್ಥಾನಕ್ಕೆ ಬಂದೆ. ಎಲ್ಲಿ? ಪುಟ್ಟೇನಹಳ್ಳಿನಲ್ಲಿರ್ತಕ್ಕಂಥ ಬಾಬಾ ದೇವಸ್ಥಾನಕ್ಕೆ. ಈಗಾಗಲೇ ಸಾಕಷ್ಟು ಚರ್ಚೆ, ಆಮೇಲೆ ಸಾಕಷ್ಟು ತರ್ಕಗಳು, ಆಮೇಲೆ ಇದರ ಬಗ್ಗೆ ಸಾಕಷ್ಟು ಸುದ್ದಿಗೋಷ್ಠಿಗಳು ಎಲ್ಲ ಕಡೆ ಸುತ್ತಾಡ್ತಾನೆ ಇದೆ, ಎಲ್ಲ ಕಡೆ ಹರಿದಾಡ್ತಾ ಇದೆ. ಏನಪ್ಪ ಅಂತ ವಿಶೇಷ? 3.5 ಕೋಟಿ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು ಗಣಪನಿಗೆ. ಅದೇ ಒಂದು ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಸುದ್ದಿ ಆಗಿರ್ತಕ್ಕಂಥದ್ದಿದೆ. ಅದು ನಿಜಕ್ಕೂ ಮೊದಲನೇ ಸತಿ ಗುರುಗಳು ಹೋದಾಗ ನನಗೆ ಹೇಳಿದ್ರು ನೀನು ಬರಬೇಕಾಗಿತ್ತು ಅಂತ ಹೇಳಿ. ನಾನು ಕಾರಣಾಂತರಗಳಿಂದ ಹೋಗ್ಲಿಕ್ಕಾಗಲಿಲ್ಲ. ಆದರೆ ನಾನು ನಿನ್ನೆ ಹೋದಾಗ ಅಂದ್ಕೊಂಡೆ, ನಾನು ಯಾಕೆ ಗುರುಗಳ ಜೊತೆ ಮೊನ್ನೆ ಹೋಗಬೇಕಾಗಿತ್ತಲ್ಲ, ನಾನು ಮಿಸ್ ಮಾಡ್ಕೊಂಬಿಟ್ನಲ್ಲ ಎಂಬತಕ್ಕಂಥ ಮನಸ್ಥಿತಿ ನನಗೆ ಅನ್ನಿಸ್ತು. ಯಾಕೆಂದರೆ ಅಷ್ಟು ವೈಭವೀಪೂರಿತವಾಗಿ ನೆರವೇರಿರ್ತಕ್ಕಂಥ ಅಲಂಕಾರ ಎಲ್ಲವೂ ಕೂಡ ಬರೀ ಹಣಕಾಸಿನಿಂದಲೇ ಅಲಂಕಾರವನ್ನು ಮಾಡಿದ್ದಾರೆ. 3.5 ಕೋಟಿ ಅಂದರೆ ಬರೀ ಹೂವಿನ ಅಲಂಕಾರ ಅಲ್ಲ, ಹೂವೇ ಇಲ್ಲ ಅಲ್ಲಿ. ಸಂಪೂರ್ಣವಾಗಿ ನಾಣ್ಯಗಳಿಂದ, ನೋಟುಗಳಿಂದ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಆ ಒಂದು ಸಾನ್ನಿಧ್ಯಕ್ಕೆ ಮೊನ್ನೆ ಗುರುಗಳು ಹೋಗಿದ್ದಾಗ ಒಂದು ವಿಚಾರವನ್ನು ಹೇಳಿದ್ರು. ತಮ್ಮೆಲ್ಲರಿಗೂ ಕೂಡ ಒಂದು ಸುದ್ದಿಯನ್ನು ಕೊಟ್ಟರೆ. ಏನಪ್ಪ ಅಂದರೆ, ಇದೇ ಬರ್ತಕ್ಕಂಥ ಗುರುವಾರ ನನ್ನ ಮಗ ಬಂದು ತಮ್ಮೆಲ್ಲರಿಗೂ ಕೂಡ ಬಾಗಿನವನ್ನು ಕೊಡ್ತಾರೆ ಅಂತ ಹೇಳಿ. ಅದಕ್ಕೋಸ್ಕರ ಆ ಒಂದು ಜವಾಬ್ದಾರಿಯುತವಾಗಿ, ಆ ಒಂದು ಜವಾಬ್ದಾರಿಯಿಂದ ನಾನು ಹೋಗಿ ನಮ್ಮ ಜಿ ಕನ್ನಡದ ವತಿಯಿಂದ ಜಿ ಕನ್ನಡದಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಿಬ್ಬಂದಿ ವರ್ಗದ ಜೊತೆ ಹೋಗಿ ಅಲ್ಲಿರ್ತಕ್ಕಂಥ ತಾಯಂದ್ರಿಗೆ
ಬಾಗಿನದ ವಿತರಣೆ ಮಾಡಿ, ಬಾಗಿನದ ವಿತರಣೆಯನ್ನು ಅಂದರೆ ಎಲ್ಲರಿಗೂ ಕೂಡ ಬಾಗಿನವನ್ನು ಕೊಟ್ಟು ಗಣಪನ ಅನುಗ್ರಹವನ್ನು ಪಡ್ಕೊಂಡು ಬಂದೆ. ನಿಜಕ್ಕೂ ನನಗೆ ಬಹಳ ಸಂತೋಷ ಆಯಿತು. ಇನ್ನು ಆ ಗಣಪನ ದರ್ಶನ ನಾಳೆ ನಾಳಿದ್ದು ಭಾನುವಾರ ತನಕನೂ ಇದೆ. ಭಾನುವಾರನೂ ಕೂಡ ನಾನು ಹೋಗೋನಿದ್ದೇನೆ, ಯಾಕೆಂದರೆ ನಾನು ನಮ್ಮನ್ನು ಹೇಳಿ ಬಂದೆ ಭಾನುವಾರ ನಾನು ಮತ್ತೊಮ್ಮೆ ಬರ್ತೀನಿ ಅಂತ. ಒಂದು ವೇಳೆ ಗಣಪನ ಅನುಗ್ರಹದಿಂದ ಅವಕಾಶ ಏನಾದರೂ ಆದರೆ ನಾನು ಭಾನುವಾರನೂ ಕೂಡ ಆ ಒಂದು ಸಾನ್ನಿಧ್ಯಕ್ಕೆ ಬಂದು ಗಣಪನ ದರ್ಶನವನ್ನು ಮಾಡ್ತೇನೆ. ಕಡೆಯ ದಿವಸ ಆ ಒಂದು ಸಂಪನ್ನವಾಗ್ತಕ್ಕಂಥ ದಿವಸ ತಾವೆಲ್ಲರೂ ಕೂಡ ತಪ್ಪದೇ ಗಣಪನನ್ನು ಪ್ರಾರ್ಥನೆಯನ್ನು ಮಾಡಿ ಬಾಬಾರವರ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಇನ್ನು ಈಗ ಶುಕ್ರವಾರ ಗುರುಗಳು ಏನೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ನಮಗೆ ತಿಳಿಸ್ತಾರೆ, ನಾನಂತೂ ಕಾತುರತೆಯಿಂದ ಕಾಯ್ತಾ ಇದ್ದೇನೆ. ಗುರುಗಳೇ, ನನ್ನ ಜೊತೆ ನಮ್ಮ ತಾಯಂದರು, ಅಕ್ಕ ತಂಗಿರು ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಶುಕ್ರವಾರ ಬಂತು ಅಂದರೆ ಮನೆ ಮುಂದೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ತಾಯಿ ಮಹಾಲಕ್ಷ್ಮಿನ ಬರಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಇರ್ತೀರಿ. ಆದರೆ ಭಾದ್ರಪದ ಮಾಸದಲ್ಲಿ ಸ್ವರ್ಣಗೌರಿ ಅನುಷ್ಠಾನ ಇರುತ್ತೆ, ಗಣಪತಿ ಆರಾಧನೆ ಇರುತ್ತೆ. ಒಂದು ದಿನಕ್ಕೆ ಗೌರಿ ಗಣಪತಿ ಬಂದು ಹೋದರೂ ಈ ಭಾದ್ರಪದ ಮಾಸ ಸಂಪೂರ್ಣವಾಗಿ ಈ ಪೂರ್ತಿ ಮಾಸ ಗಣಪನಿಗೆ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗೆ ಈ ಗೌರಿ ಹಬ್ಬದಲ್ಲಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶಗಳಿದೆ. ಆ ಅಂಶಗಳನ್ನು ಗೌರಿಯ ವಿಸರ್ಜನಾ ಕಾಲ ಇರಲಿ ಅಥವಾ ಗೌರಿಯ ಆರಾಧನೆ ಕಾಲ ಆಗಲಿ, ಮುಖ್ಯವಾಗಿ ಸ್ವರ್ಣಗೌರಿ ಅಂದರೆ ಸುಮಂಗಲೆಯರಿಗೆ ಬೇಕಾಗಿರುವಂತಹದ್ದು, ಮನೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥದಲ್ಲಿ ಪ್ರಮುಖ ಸ್ಥಾನವನ್ನು, ಪ್ರಮುಖವಾದಂತಹ ಪಾತ್ರವನ್ನು ಕಂಡುಕೊಳ್ತಕ್ಕಂಥದ್ದು ಅರಿಶಿನ. ಅಂತಹ ಅರಿಶಿಣದ ಕುಂಕುಮ, ಅಂತಹ ಅರಿಶಿನ ಅಥವಾ ಅರಿಶಿಣದ ಕೊಂಬು ಈ ಬಾರಿ ಬರ್ತಕ್ಕಂಥ ಭಾನುವಾರದ ಸಂಚಿಕೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ತಂತ್ರಸಾರವನ್ನು, ಈ ತಂತ್ರಸಾರ ಭಾನುವಾರದ ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ತಂತ್ರಸಾರ ಭಾನುವಾರ ನಿಮ್ಮೆಲ್ಲರ ನೆಚ್ಚಿನ ಶ್ರೀನಿವಾಸ್ ಶರ್ಮಾರವರು ತಿಳಿಸ್ಕೊಡ್ತಿರ್ತಕ್ಕಂಥ ಭಾನುವಾರದ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸ್ವರ್ಣಗೌರಿಯನ್ನು ಆರಾಧನೆ ಮಾಡಿ ತಾವೆಲ್ಲರೂ ಪೂಜಿಸಿದ್ದೀರಿ. ಗೌರಿ ಪೂಜೆ ಆಯಿತು, ಗೌರಿಯಿಂದ ನೀರು ಬಿಟ್ಟಾಯಿತು. ಒಂದಷ್ಟು ಜನರ ಮನೆಗಳಲ್ಲಿ ಇನ್ನೂ ಗೌರಿ ಇಟ್ಕೊಂಡಿದ್ದಾರೆ. ಆದರೆ ಗೌರಿಯ ಅನುಷ್ಠಾನದ ಜೊತೆಗೆ ಈ ಒಂದು ತಂತ್ರಸಾರವನ್ನು, ಈ ಅನುಷ್ಠಾನವನ್ನು ಮಾಡಿದ್ದೇ ಆದರೆ ನಿಮ್ಮ ವಾಸ್ತುಗುರದಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು, ಸಮಸ್ಯೆಗಳನ್ನು ಹೊಡೆದೋಡಿಸ್ಬೋದು. ಅದಕ್ಕೆ ಹೆಚ್ಚು ಖರ್ಚಿಲ್ಲ. ಆದರೆ ಅಮೂಲ್ಯವಾಗಿರ್ತಕ್ಕಂಥದ್ದು, ಬೆಲೆನೇ ಕಟ್ಟಕ್ಕಾಗದಿರತಕ್ಕಂತಹ ಒಂದು ಪದಾರ್ಥದಿಂದ ಮಾತ್ರ ಸಾಧ್ಯ ಈ ತಂತ್ರಸಾರ. ಬೆಲೆನೇ ಕಟ್ಟಕ್ಕಾಗುವುದಿಲ್ಲ ಅಂದರೆ ಯೋಚನೆ ಮಾಡಿ ಇನ್ನದು ಎಂತಹದ್ದಿರ್ಬೋದು ಅಂತ. ಆದರೆ ಒಂದು ಅರಿಶಿಣಕ್ಕೆ ಅಂಥ ಒಂದು ಶಕ್ತಿ ಇದೆ. ನಾವು ಅಂದುಕೊಳ್ತೀವಿ ಒಂದು ಬೆಟ್ಟ ಅರಿಶಿಣಕ್ಕೆ ಇಷ್ಟು ಮಾತಾಡ್ತಾರಲ್ಲ ಗುರುಗಳು ಅಂತ. ಆದರೆ ಒಂದು ವಿಚಾರ ತಿಳ್ಕೊಳ್ಳಿ, ಆ ಒಂದು ಬೆಟ್ಟ ಅರಿಶಿಣನೇ ಇಡೀ ನಿಮ್ಮ ಜೀವನ ಸುಖಮಯವಾಗಿರ್ತಕ್ಕಂಥದ್ದು. ಒಂದು ಕಡೆ ಆರೋಗ್ಯ ದೃಷ್ಟಿ, ಮತ್ತೊಂದು ಕಡೆ ನಿಮ್ಮ ಸೌಮಂಗಲ್ಯತನ, ಇನ್ನೊಂದು ಕಡೆ ಇಡೀ ವಾಸ್ತು ಸಂರಕ್ಷಣೆ. ಆ ಒಂದು ಚಿಟಿಕೆ ಅರಿಶಿನ ಯಾರೇ ತಂತ್ರಸಾರಗಳನ್ನು ಮಾಡಿದ್ರೂ ತಂತ್ರ ಆಗಿದೆ ಇಲ್ಲ ಅಂತಕ್ಕಂಥದ್ದನ್ನು ಗುರುತಚ್ಚುವಂಥ ಕೆಲಸ. ತಂತ್ರಸಾರ ಆದಂತಹ ವ್ಯಕ್ತಿಗಳು ಅವರ ನಡವಳಿಕೆಗಳಲ್ಲಾಗುವ ಬದಲಾವಣೆ ಇದೆಯಲ್ಲ, ಅದನ್ನು ಗುರುತಿಡಲಿಕ್ಕೂ ಸಹಿತ ಪ್ರಮುಖ ಪಾತ್ರದಲ್ಲಿದೆ ಈ ಅರಿಶಿನ. ಆದರೆ ಅರಿಶಿನ ಅಪ್ಪಟವಾಗಿರಬೇಕು, ಒಳ್ಳೆ ಅರಿಶಿನ ಆಗಿರಬೇಕು. ಅರಿಶಿನ ಇವತ್ತು ನೆನ್ನೆ ಔಷಧಿ ಅಲ್ಲ. ಇವತ್ತು ವೈದ್ಯರ ಹತ್ರ ನಾವು ಹೋಗ್ತಾ ಇದ್ದೀವಿ ಅಥವಾ ಏನೇ ಸಮಸ್ಯೆ ಬಂದರೂ ಅರಿಶಿನಕ್ಕೆ ಅದು ಇದು ಬೇರೆ ಬೇರೆ ಥರ ನಾವು ಔಷಧೋಪಚಾರಕ್ಕೆ ಹೋಗ್ತಿದ್ದೀವಿ. ಇದೇ ಅರಿಶಿನ ಪ್ರಾರಂಭ ದಿನಗಳಲ್ಲಿ ಕೈಯೋ ಕಾಲಿಗೋ ಪೆಟ್ಟು ಬಿದ್ದು ಕೈ ಕುಯ್ಕೊಂಬಿಟ್ರೆ ಚರ್ಮ ಓಪನ್ ಆಗಿದೆ, ಮಾಂಸಖಂಡ ಓಪನ್ ಆಗಿದೆ ಅಂದರೆ ಇಷ್ಟು ಅರಿಶಿನ ತೊಗೊಂಡು ಹಚ್ಚಿಬಿಟ್ಟು ಒಂದು ಬಟ್ಟೆ ಕಟ್ಟಿಬಿಡೋರು. ಸೆಪ್ಟಿಕ್ ಆಗೋದಿಲ್ಲ, ಯಾವ ಸಮಸ್ಯೆನೂ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾಜೋಕ್ ಬಂತಲ್ಲ, ಆ ನಾಜೋಕುತನ ಅಂತಕ್ಕಂಥದ್ದು ಬಂದ ಮೇಲೆ ಜೋಬಿಗೆ ಕತ್ತರಿ ಬಿತ್ತು. ಈಗ ಯಾರು ಗಾಯಕ್ಕೆ ಅರಿಶಿನ ಹಾಕೋಕ್ಕೆ ಯೋಚನೆ ಮಾಡ್ತಾರೆ. ಆದರೆ ಅದೇ ಅರಿಶಿನದಲ್ಲಿರ್ತಕ್ಕಂತಹ ಶಕ್ತಿಯನ್ನು, ಅದೇ ಅರಿಶಿನದಲ್ಲಿರ್ತಕ್ಕಂಥ ಔಷಧೀಯ ಗುಣಗಳನ್ನು ಬಟ್ಟಿ ಇರಿಸಿ ಅದನ್ನು ಕ್ರೀಮಾಗೋ ಅಥವಾ ಅದನ್ನು ಲೇಪನಕ್ಕೆ ಬೇರೆ ಒಂದು ತರಹ ಆಯಿಂಟ್ಮೆಂಟ್ ಆಗೋ ತಯಾರು ಮಾಡ್ತಾರೆ. ಅದು ದುಡ್ಡು ಕೊಟ್ಟು ತಗೊಳ್ಬೇಕು. ಮನೆಯಲ್ಲೇ ಇರ್ತಕ್ಕಂಥ ಅರಿಶಿಣದಿಂದ ನಾವು ಔಷಧಿ ಮಾಡ್ಕೊಳ್ಳಲ್ಲ. ಇದೇ ಒಂದು ಚಿಟಿಕೆ ಅರಿಶಿನ ರಾತ್ರಿ ಹೊತ್ತು ಹಾಲಲ್ಲಿ ಹಾಕ್ಕೊಂಡು ತಗೊಳ್ಳೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ಸುಂದರವಾದ ಬದುಕು, ಬಂಗಾರದಂಥ ಚರ್ಮದ ಮೈಕಟ್ಟು, ಇದೆಲ್ಲವನ್ನು ಸಹಿತ ಆ ಬಂಗಾರದಂಥ ವರ್ಣ ನಿಮ್ಮ ಚರ್ಮಕ್ಕೆ ಬರುತ್ತೆ. ನಾನು ಹೇಳ್ತಿರೋದು ಅರಿಶಿಣದಿಂದ ಆಗು ಹೋಗುಗಳ ಬಗ್ಗೆ. ಆದರೆ ಇದೇ ಭಾನುವಾರ ಅರಿಶಿಣ ಕೊಂಬಿನಿಂದ ತಯಾರಾಗುವಂತಹ ಆ ತಂತ್ರಸಾರವನ್ನು ನೀವು ಮಾಡಿದ್ದೇ ಆದರೆ ಅದರ ಅದ್ಭುತವಾದಂತಹ ವಿಶೇಷವಾಗಿರ್ತಕ್ಕಂತಹ ಅಂಶಗಳನ್ನು ತಾವು ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ.
ಆದರೆ ಮಾಡುವ ವಿಧಿವಿಧಾನದಲ್ಲಿ ಮಾತ್ರ ಲೋಪ ಬರಬಾರ್ದು. ಕ್ರಮಬದ್ಧವಾಗಿ ಮಾಡ್ಕೊಳ್ಳಿ. ಆದರೆ ಯಾರ ಕೈಲಿ ಮಾಡಿಸ್ಬೇಕು? ಈ ಎಲ್ಲ ರಹಸ್ಯಗಳನ್ನು ಭಾನುವಾರದ ಸಂಚಿಕೆಯಲ್ಲಿ ಶ್ರೀನಿವಾಸ ಶರ್ಮಾರವ್ರನ್ನ ತಿಳ್ಕೊಳ್ಳಿ. ಭಾನುವಾರ ಆದಮೇಲೆ ಬರ್ತಕ್ಕಂತಹ ಮಂಗಳವಾರನೋ ಅಥವಾ ಭಾನುವಾರ ಅಥವಾ ಶುಕ್ರವಾರ ನೋಡಿ, ವಾರಕ್ಕೆ 3 ದಿವಸ ಈ ತಂತ್ರಸಾರಕ್ಕೆ ವಿಶೇಷತೆ ಇದೆ. ಭಾನುವಾರ, ಮಂಗಳವಾರ, ಶುಕ್ರವಾರ ಈ 3 ದಿನದಲ್ಲಿ ಮಾತ್ರ ಈ ತಂತ್ರವನ್ನು ಮಾಡಬೇಕು. ಆಗಲೇ ವಿಶೇಷತೆ. ಅದು ಭಾದ್ರಪದ ಮಾಸಕ್ಕೆ ಮಾತ್ರ ಸೀಮಿತ. ಭಾದ್ರಪದ ಮಾಸ ಮುಗಿದ ಮೇಲೆ ಆಶ್ವೀಜಕ್ಕೆ ನಾವು ಮಾಡ್ತೀವಿ, ಸಾಧ್ಯ ಇಲ್ಲ. ಅದಕ್ಕಾಗಿ ಈ ತಂತ್ರದ ಕಡೆ ನಿಮ್ಮೆಲ್ಲರ ಗಮನ ಇರಲಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಶನಿವಾರ ಮತ್ತು ಭಾನುವಾರದ ಕಾರ್ಯಕ್ರಮದ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ತಾವೆಲ್ಲರೂ ಕೂಡ ತಪ್ಪದೆ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮ ಹಾಗೂ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಗುರುಗಳೇ, ಇನ್ನು ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣನ ತಿಳಿಸ್ಕೊಡ್ಬೇಕಲ್ವಾ? ಹಾಗಾಗಿ ನಮ್ದೊಂದು ವಿಚಾರ ಹೇಳ್ತೀವಿ. ಹಾಗಾಗಿ ಈಗ ಪ್ರಾರಂಭನ ಮಾಡೋಣ ದಿನ ವಿಶೇಷ. ಗುರುಗಳೇ, ಇನ್ನು ಈಗ ತಿಳಿಸ್ಕೊಡ್ಬೇಕು ತಾವು. ಕ್ರಮ ತಿಳಿಸೋದು ಸಂತೋಷವೇ. ನಾನು ಭಾನುವಾರದ್ದು ನಿಮ್ಮ ಕಾರ್ಯಕ್ರಮದ ಬಗ್ಗೆ ಅಷ್ಟೇ ಮಾತಾಡಿದ್ದೆ. ಶನಿವಾರದಲ್ಲಿರ್ತಕ್ಕಂಥ ಶನಿವಾರದ ವಿಶೇಷವಾದಂಥ ಕಾರ್ಯಕ್ರಮ ಲಕ್ಷ್ಮೀ ಬೋರಹಸ್ವಾಮಿಯ ಒಂದು ಸಾಲಿಗ್ರಾಮ ಕ್ಷೇತ್ರವನ್ನು ದರ್ಶನ ಮಾಡಲಿಕ್ಕೆ ಬರ್ತಕ್ಕಂತಹ ಭಕ್ತರು, ಬಂದಿರತಕ್ಕಂಥ ಭಕ್ತರು, ಅವರ ಅನಿಸಿಕೆಗಳು, ಅಭಿಪ್ರಾಯಗಳಿದೆಯಲ್ಲ, ಅದು ದಿನಂಪ್ರತಿ ಒಬ್ಬೊಬ್ಬರ ಬಾಯಲ್ಲಿ ಒಂದೊಂದು ಮಾತು ಬರ್ತಿದ್ದಂಥದ್ದು. ಅಂದರೆ ಅವರ ಅನುಭವಗಳನ್ನು, ಅವರು ಅಲ್ಲಿ ಬಂದು ಕೆಲಸ ಆದ ನಂತರ ಅವ್ರು ಹೇಳುವಂಥ ಮಾತುಗಳನ್ನು ಆಲಿಸಿ ನಿಜಕ್ಕೂ ನನಗಂತೂ ಬಹಳ ಸಂತೋಷವೇ ಸರಿ. 10 ವರ್ಷ 20 ವರ್ಷ ಆಗಿ ಕೆಲಸಗಳು ಸಾಧ್ಯ ಆಗದಿರ ಭಾಳಷ್ಟು ಕಷ್ಟದಲ್ಲಿರ್ತಕ್ಕಂಥವ್ರು, ಕೆಲಸ ಉದ್ಯೋಗ ಸಿಗದಿರತಕ್ಕಂಥವ್ರು, ಅಥವಾ ತಮ್ಮ ಭೂಮಿಯ ಸಮಸ್ಯೆಗಳಿದ್ದಾಗ ಸಮಸ್ಯೆ ಹೊತ್ತು ಪರಿಹಾರ ಕಾಣದಿರತಕ್ಕಂಥವ್ರು, ಪರಿಹಾರವನ್ನು ಕಂಡು ಒಂದು ನೆಮ್ಮದಿಯ ಬದುಕನ್ನು, ನೆಮ್ಮದಿಯ ನಿಟ್ಟುಸಿರು ಬಿಡುವಂಥ ಕಾಲ ಲಕ್ಷ್ಮೀ ಬೋರಹಸ್ವಾಮಿಯ ಸಾನ್ನಿಧ್ಯದಲ್ಲಿದೆ. ಅದೊಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಹಾಗಾಗಿ ಆ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರವನ್ನು ಮಹರ್ಷಿ ಮಂದಿರದಲ್ಲಿ ತಾಯಿ ಮಹಾಲಕ್ಷ್ಮಿಯೊಡನೆ ವಿಶೇಷವಾದಂಥ ಸಾಲಿಗ್ರಾಮ ಲಕ್ಷ್ಮೀ ಬೋರಹಸ್ವಾಮಿಯ ಸಾಲಿಗ್ರಾಮವನ್ನು ದರ್ಶನ ಮಾಡುವ ಭಾಗ್ಯ ತಮ್ಮದೆಲ್ಲರದೂ ಆಗಲಿ. ಇನ್ನು ನಾಳೆ ಶನಿವಾರ, ನಾಳಿದ್ದು ಭಾನುವಾರ. ಶನಿವಾರ ಭಾನುವಾರ ಮಾತ್ರ ಬೆಳಗ್ಗೆ 8:30 ತನಕ, ಅಂದರೆ ಬೆಳಗ್ಗೆ 8:30ಗೆ ಅಭಿಷೇಕ ಪ್ರಾರಂಭ ಆಗುತ್ತೆ. ಅದು ಸಾಲಿಗ್ರಾಮದ ಅಭಿಷೇಕ. 8:30 ಪ್ರಾರಂಭವಾಗುವಂಥ ಸಾಲಿಗ್ರಾಮದ ಅಭಿಷೇಕ ಸರಿಸುಮಾರು 11:50 ಸಾಲಿಗ್ರಾಮಕ್ಕೆ ತಾವು ತಮ್ಮ ಸ್ವಹಸ್ತದಿಂದ ಅಭಿಷೇಕವನ್ನು ಮಾಡ್ಬೋದು. ಬರ್ತಕ್ಕಂಥ ಭಕ್ತರು ಮಡಿಯನ್ನು ಉಟ್ಟು ಬರಬೇಕು, ಉಪವಾಸದಲ್ಲಿ ಬರಬೇಕು. ನೀವು ಅಭಿಷೇಕ ಮಾಡಿದ್ದಾದ ಮೇಲೆ ಆಶ್ರಮದಲ್ಲೇ ಒಂದಿಷ್ಟು ಪ್ರಸಾದ, ಅವಲಕ್ಕಿನೋ ಉಪ್ಪಿಟ್ಟೋ ಏನೋ ಒಂದಿರುತ್ತೆ, ಇದ್ದಂಥ ಪ್ರಸಾದವನ್ನು ಸ್ವೀಕರಿಸಬೇಕು. ಅದಾದ ಮೇಲೆ 11:50 ಗರ್ಭಗುಡಿಗೆ ಸಾಲಿಗ್ರಾಮ ಬಂದ್ಬಿಡುತ್ತೆ. 11:50 ಗರ್ಭಗುಡಿ ಸೇರಿದ ಸಾಲಿಗ್ರಾಮಕ್ಕೆ ಲಕ್ಷ್ಮೀ ಸಮೇತ ಭೂವರಹಸ್ವಾಮಿಗೆ ಮತ್ತೆ ಮಹಾಭಿಷೇಕ ಪ್ರಾರಂಭ ಆಗುತ್ತೆ. 1 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. 1:15 ಅಷ್ಟೊತ್ತಿಗೆ ಮಹಾಪ್ರಸಾದ ಊಟ ಸಿಗುತ್ತೆ. ಇದಿಷ್ಟು ಆಶ್ರಮದಲ್ಲಿ ಪ್ರತಿ ಶನಿವಾರ ಭಾನುವಾರ. ಇನ್ನು ಪ್ರತಿನಿತ್ಯ ಅಭಿಷೇಕ ಬೆಳಗ್ಗೆ ನೀವು ನೋಡಲಿಕ್ಕಾಗಲ್ಲ, ಕಾರಣ ನನ್ನ ಜವಾಬ್ದಾರಿ ಇಲ್ಲಿದೆ. ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ನಾನು ಬರೋದ್ರಿಂದ ಬೆಳಿಗ್ಗೆ 5 ಗಂಟೆಗೆ ಅಭಿಷೇಕ ಪ್ರಾರಂಭ ಆಗುತ್ತೆ. 6:40 ಎಲ್ಲ ಅಲಂಕಾರ ಮುಗಿದು ಮಹಾಮಂಗಳಾರತಿ ಮುಗಿಸ್ಕೊಂಡು ಪುನಃ ನನ್ನ ಕಾಯಕ, ನನ್ನ ಡ್ಯೂಟಿಗೆ ನಾನು ಬರಬೇಕಾಗತ್ತೆ. ಶನಿವಾರ ಭಾನುವಾರ ಆಶ್ರಮದಲ್ಲೇ ನಾವು ನಿಲ್ಲೋದ್ರಿಂದ ಅವತ್ತು ತಮ್ಮೆಲ್ಲರಿಗೂ ಒಂದು ಸುವರ್ಣಾವಕಾಶ. ತಾವೇ ತಮ್ಮ ಸ್ವಹಸ್ತದಿಂದ ಸ್ವಾಮಿಗೆ ಅಭಿಷೇಕ ಮಾಡ್ಬೋದು, ನಿಮ್ಮ ಮನೋಕಾಮನೆ ಸಿದ್ಧಿಪಡಿಸ್ಕೊಳ್ಬೋದು, ನಿಮ್ಮ ಕೋರಿಕೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇದಕ್ಕಾಗಿ ಇಂಥದ್ದು ಸುವರ್ಣಾವಕಾಶವನ್ನು ತಾವೆಲ್ಲರೂ ಉಪಯೋಗಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇನ್ನು ಬರ್ತಕ್ಕಂಥ ಭಕ್ತರು ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಸೇವೆ ಏನಿದೆಯೋ ಆ ಸೇವೆಗಳನ್ನು ಮಾಡ್ಬೋದು. ಯಾರೋ ನಾನು ಮಾಡ್ತೀನಿ, ನಾನು ಹೋಗಿ ಸಹಾಯ ಮಾಡ್ತೀನಿ ಅಥವಾ ನಾನು ಕೊಡ್ತೀನಿ ಅಂತ ಹೇಳಿ ನಿಮ್ಮ ಕೈಯಿಂದ ಏನಾದ್ರು ಹಣಕಾಸನ್ನು ತೊಗೊಳ್ಳೋದು, ಕೆಲವು ವಸ್ತುಗಳು ತೊಗೊಳ್ಳೋದು ಮಾಡಿದ್ರೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ನೀವೇ ನಿಮ್ಮ ಸ್ವಹಸ್ತದಿಂದ ತಾವು ಏನು ಮಾಡ್ತಿರೋ, ನಿಮಗೆ ಏನು ಸೇವೆ ಮಾಡಬೇಕು ಅಂತಿರುತ್ತೋ ಅದನ್ನು ನೀವು ಮುಂದೆ ಬಂದು ನಿಂತು ಮಾಡಿ. ಒಳ್ಳೆಯದಾಗಲಿ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ ಅಂತೂ ಬಹಳ ವಿಶೇಷವೇ ಸರಿ. ಅದಕ್ಕಾಗಿ ಪಂಚಾಂಗ ಕೈಗೆ ಬಂದಿದೆ. ಪಂಚಾಂಗವನ್ನು ನೋಡಿ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಇವತ್ತಿನ ರಾಶಿಫಲಗಳೇನಿದೆ ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಹಾಗೆ ಭಾದ್ರಪದ ಮಾಸದಲ್ಲಿ ಮಾಡುವಂತಹ ತಂತ್ರಸಾರ. ಭಾದ್ರಪದ ಮಾಸ ಅಂದರೆ ಗೌರಿ ಹಬ್ಬ, ಗೌರಿ ಗಣಪತಿಗೆ ವಿಶೇಷ, ತಾಯಿ ಮಗಂದೇ ವಿಶೇಷವಾಗಿರ್ತಕ್ಕಂಥ ಮಾಸ ಈ ಒಂದು ಭಾದ್ರಪದ ಮಾಸ. ಇಂತಹ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂತಹ ಭಾನುವಾರ
ಭಾಳ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಕ್ರಮಬದ್ಧವಾಗಿ ನಮ್ಮ ವಾಸ್ತುಗುರುಗಳಲ್ಲಿ ನಮ್ಮ ಪ್ರಾಂತ್ಯದಲ್ಲೇ ಸಿಗ್ತಕ್ಕಂತಹ ಒಂದಷ್ಟು ವನಸರಿಗಳಿಂದ ಅಥವಾ ಒಂದಷ್ಟು ವಿಶೇಷವಾದಂತಹ ಪದಾರ್ಥಗಳಿಂದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬಹುದು, ಸಮಸ್ಯೆಗೊಂದು ಪರಿಹಾರವನ್ನು ಕಂಡುಕೊಳ್ಬೋದು. ಈ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಪರಿಹಾರ ಕಂಡುಕೊಳ್ಳುವಂತಹ ಸಮಸ್ಯೆಗಳಿಗೆ ಒಂದು ಪರಿಹಾರವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಗ್ರಂಥದ ಆಧಾರಿತವಾಗಿ ಈ ಭಾನುವಾರದ ತಂತ್ರಸಾರ ನಿಮ್ಮ ಮುಂದೆ ಶ್ರೀನಿವಾಸ್ ಶರ್ಮಾರವರಿಂದ ನಡೆಯುತ್ತೆ. ಅದಕ್ಕೆ ತಪ್ಪದೇರ ಭಾನುವಾರದ ಸಂಚಿಕೆಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಅವರು ಯಾವ ಕ್ರಮವನ್ನು ಹೇಳ್ತಾರೆ ಅದನ್ನು ಕ್ಲೀನಾಗಿ ಬರ್ಕೊಂಡು ಅದನ್ನೇ ಮಾಡಿ. ಇದರಿಂದ ತುಂಬ ಒಳಿತನ್ನು ಕಾಣ್ತೀರಿ, ಮನೆಯ ಯಶಸ್ಸನ್ನು ನೀವು ಮಾಡ್ತೀರಿ. ಏಕೆ ಅಂದರೆ ಇಡೀ ಕುಟುಂಬದ ಯಶಸ್ಸು, ಕುಟುಂಬದ ಅಭಿವೃದ್ಧಿ, ಕುಟುಂಬದ ಸಂಪೂರ್ಣವಾದಂಥ ಹೊರೆ ಜವಾಬ್ದಾರಿ ಯಾರ ಮೇಲಿದೆ? ಮನೆಯ ತಾಯಂದರ ಮೇಲಿದೆ. ಹೆಣ್ಣು ಮಕ್ಕಳು ನೀವು ಕುಟುಂಬವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಗಂಡಸು ಸಂಪಾದನೆ ಮಾಡ್ಕೊಂಬಂದು ಕೊಡೋದಷ್ಟೇ, ಆ ಕೊಟ್ಟಂಥದ್ದನ್ನು ಹೇಗೆ ವಿಲೇವಾರಿ ಮಾಡಬೇಕು, ಹೇಗೆ ಅದನ್ನು ಸರಿಪಡಿಸ್ಕೋಬೇಕು, ಹೇಗೆ ಸಂಸಾರವನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥದ್ರ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ಅದಕ್ಕೋಸ್ಕರ ಇಂತಹ ತಂತ್ರಸಾರಗಳು ನಿಮಗೆ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಡುತ್ತೆ. ಒಳ್ಳೆಯದಾಗಲಿ. ಶ್ರೀ ಶೋಭಕೃತ್ನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ 22/9/2023 ಶುಕ್ರವಾರ, ಸಪ್ತಮಿ, ಜ್ಯೇಷ್ಠ ನಕ್ಷತ್ರ. ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವೇಗವಾಗಿ ನಡೆಯುತ್ತೆ. ಅದರಿಂದ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ಫಲಾಫಲಗಳು ಸಿಗುವಂಥದ್ದಾಗಲಿ. ಇನ್ನು ಮುಂದಿನ ತಿಂಗಳು 6, 7, 8 48 ದಿವಸ ಮಂಡಲ ಪೂಜೆ ಆಗುತ್ತೆ. ಲಕ್ಷ್ಮೀ ಬೋರಹ ಸ್ವಾಮಿಯ ಮಹರ್ಷಿ ಮಂದಿರದ ಲಕ್ಷ್ಮೀ ಬೋರಹ ಸ್ವಾಮಿಯ ದೇವಾಲಯ ಅಂದರೆ ಆ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿ ಮುಂದಿನ ತಿಂಗಳು 6, 7, 8 48 ದಿವಸದ ಮಂಡಲ ಪೂಜಾನುಷ್ಠಾನ. ಈ ಸಮಯದಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ಗಜಲಕ್ಷ್ಮಿಯನ್ನಾಗಿ ಮಾಡಿ ಗಜವಾಹನದಲ್ಲಿ ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡಬೇಕು ಎಂಬತಕ್ಕಂಥ ಮಹಾ ಸಂಕಲ್ಪದಲ್ಲಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ನಮಗಿರಲಿ. ಹಾಗೆ ತಾವೆಲ್ಲರೂ ಸಹಿತ ಬಂದು ಆ ಭಗವತಿಯನ್ನು, ಆ ಒಂದು ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀ ಬೋರಹನ್ನು ಆನೆ ಮೇಲೆ ಕೂಡಿಸಿ ಮೆರವಣಿಗೆ ಮಾಡುವ ಕಾಲ ತಾವೆಲ್ಲರೂ ಬಂದು ಭಗವತಿಯನ್ನು ದರ್ಶನ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ದಿನ ವಿಶೇಷತೆಯನ್ನು ತಿಳ್ಕೊಂಡಿದ್ದಾಯಿತು, ಪಂಚಾಂಗ ಶ್ರವಣವನ್ನು ತಿಳ್ಕೊಂಡಿದ್ದಾಯಿತು, ಶುಕ್ರವಾರ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೂಡ ತಿಳ್ಕೊಂಡಿದ್ದಾಯಿತು. ಇನ್ನು ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡ್ತಕ್ಕಂಥ ಸಮಯ. ಈಗ ಪ್ರಾರಂಭ ಮಾಡೋಣ ರಾಶಿ ಫಲ. ಗುರುಗಳೇ, ಇವತ್ತಿನ ದಿನದ ರಾಶಿ ಫಲವನ್ನು ತಿಳಿಸ್ಕೊಡ್ಬೇಕು. ಖಂಡಿತ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ತ್ರಾಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾ ಮೃತ್ಯೋನ್ಮೃಕ್ಷೇಮಾಮೃತಾತ್. ಜಾತವೇದಸೇ ಸುನವಾಮ ಸೋಮಮರಾತೀತೋ ನಿದಹಾತಿ ವೇದಾಃ ಸನಃ ಪರ್ಷದು ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೆಲ್ಲವೂ ಸಹಿತ ಬೇಗ ಸಿದ್ಧಿಯಾಗಲಿ. ಹಾಗೆ ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆಯಿಂದ ಸಕಲ ವಿಧವಾದಂತಹ ದುಃಖಗಳು ಬೇಗ ದೂರ ಆಗಲಿ. ಒಳ್ಳೆಯದಾಗಲಿ. ಲಕ್ಷ್ಮೀ ಬೋರಹ ಸ್ವಾಮಿಯ ಅನುಗ್ರಹ ನಿಮಗೆ ಸಿಗಲಿ. ಇನ್ನು ರಾಶಿಗಳ ಕಡೆ ಗಮನ ಹರಿಸೋದಾದರೆ ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮದಾಗುತ್ತೆ. ಇವತ್ತಿನ ಫಲಾಫಲಗಳಲ್ಲಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡೋದು ಬಹಳಷ್ಟು ಒಳಿತು. ಕಾರಣ ಶುಕ್ರವಾರ 1. ಎರಡನೇದು, ಮೇಷರಾಶಿಯಲ್ಲಿರ್ತಕ್ಕಂಥವರು ಒಂದಿಷ್ಟು ಅಸಮಾಧಾನ, ಒಂದಿಷ್ಟು ಸಮಾಧಾನ ಇಲ್ಲದಿರತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರವನ್ನು ತುಂಬ ಆಳವಾಗಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು, ಜೊತೆಗೆ ಪ್ರತಿಯೊಂದು ವಿಚಾರದಲ್ಲೂ ಸಹಿತ ಮನಸ್ಸನ್ನು ಆದಷ್ಟು ಹೃದಯವನ್ನು ಫ್ರೀಯಾಗಿ ಇಟ್ಕೊಳ್ಳಿಕ್ಕಾಗಲ್ಲ. ಅನುಮಾನ ಅಂತಕ್ಕಂಥದ್ದು ತುಂಬಿ ತುಳುಗುತ್ತಾ ಇರುತ್ತೆ. ಅಂದರೆ ಯಾರೊಬ್ಬರನ್ನ ನಂಬಬೇಕಾದ್ರೂ ಯಾರೊಬ್ಬರು ಸಹಿತ ಒಳ್ಳೆಯವರ ಕೆಟ್ಟವರ, ಯಾರೊಂದಿಗೆ ಏನು ವ್ಯವಹಾರ ಮಾಡಬೇಕಂದ್ರೂ ಒಂದಿಷ್ಟು ಬೇರೆ ಬೇರೆ ಥರ ಚಿಂತನೆಗಳನ್ನು, ಆಲೋಚನೆಯನ್ನು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕುಲದೇವರ ಅನುಗ್ರಹ ಇದ್ದರೆ, ಮನೆ ದೇವರ ಅನುಗ್ರಹ ಇದ್ದರೆ ಎಲ್ಲವನ್ನೂ ಕಾರ್ಯಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭರಾಶಿ. ವೃಷಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಜಾಸ್ತಿಯೇ ಇದೆ. ಆ ಕೋಪನ ಕಡಿಮೆ ಮಾಡ್ಕೊಳ್ಬೇಕು. ವೃಷಭರಾಶಿಯವರು ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ.
ಯಾಕೆಂದರೆ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಸಹಿತ ಕಾರ್ಯಸಿದ್ಧಿ ಆಗುತ್ತೆ ಅಂತಕ್ಕಂಥದ್ದಿಲ್ಲ. ಯಾಕೆಂದರೆ ಪ್ರಾರಂಭಿಕ ಹಂತದಲ್ಲಿ ಭಾಳ ಜೋಶಾಗೇ ಇರ್ತೀರಿ, ಅದಾದಮೇಲೆ ಸಣ್ಣದಾಗಿ ಮನಸ್ಸಿಗೆ ನೋವು ಉಂಟು ಮಾಡ್ಕೊಳ್ತೀರಿ. ಅದರಲ್ಲೂ ಹೆಣ್ಣು ಮಕ್ಕಳಂತೂ ಇವತ್ತಿನ ದಿವಸ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಯಾಕೆಂದರೆ ನಿಮ್ಮ ನಗುಮುಖ ಭಾಳ ಚೆಂದ, ಆದರೆ ನಿಮ್ಮ ನಗುಮುಖವಾಗಿ ಇರೋಕ್ಕಾಗಲ್ಲ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಯಾವುದಾದ್ರೂ ಒಂದು ವಿಚಾರ ಬೇಡವಾದ್ದನ್ನೇ ತಲೆಗೆ ಹಾಕ್ಕೊಂಡು ಮಾತಾಡ್ತಿರ್ತೀರಿ, ಬೇಡವಾದ್ದನ್ನೇ ತಲೆಗೆ ಹಾಕ್ಕೊಂಡು ಮನಸ್ಸಿಗೆ ನೋವು ಮಾಡ್ಕೊಳ್ತಾ ಇರ್ತೀರಿ. ಅದನ್ನು ಸರಿಪಡಿಸ್ಕೊಳ್ಳಿ. ಇದರೊಂದಿಗೆ ಇವತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥ ಮಾಡಬಹುದಾದಂಥ ಕೆಲಸಗಳಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದರೆ, ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇವತ್ತು ಗಣಪತಿಯನ್ನು ಪ್ರಾರ್ಥನೆ ಮಾಡುವಾಗ ಒಂದಿಷ್ಟು ಗರಿಕೆಯನ್ನು ಗಣಪತಿ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಅದರಲ್ಲೂ ಅಪ್ಪಟವಾಗಿರ್ತಕ್ಕಂಥ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗರಿಕೆಯನ್ನು ಗಂಧದಲ್ಲಿ ಅದ್ದುಕೊಂಡು ಓಂ ಗಂ ಗಣಪತಿಯ ನಮಃ ಎಂಬತಕ್ಕಂಥ ಮಹಾಮಂತ್ರದಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. 2 ವಿಳೆದೆಲೆ ಅಡಿಕೆಯನ್ನು ದೇವರ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಆಗ ವೃಷಭ ರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಏನೇ ಆದರೂ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆದಾಗ ಸಮಸ್ಯೆಯನ್ನು ಅಲ್ಲಿಂದಲೇ ಬಗೆಹರಿಸ್ಕೊಳ್ಬೇಕಾದ್ರೆ, ಪರಿಹರಿಸ್ಕೊಳ್ಬೇಕಾದ್ರೆ 1 ಡ್ರಾಪು ಜೇನುತುಪ್ಪ, ಅಂದರೆ ಒಂದೇ ಒಂದು ಹನಿ ಜೇನುತುಪ್ಪನ ಅಂಗೈಯಲ್ಲಿ ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ, ಅರಿಶಿನ ಮತ್ತು ಜೇನನ್ನು ಮಿಶ್ರಣ ಮಾಡಿ ನಿಮ್ಮ ಕೈನ ನೀರಿಂದ ತೊಳ್ಕೊಳ್ಳೋದ್ರಿಂದ, ಅಂದರೆ ಕೈಯಲ್ಲಿ 1 ಹನಿ ಜೇನುತುಪ್ಪ ಹಾಕೋಬೇಕು, ಅದರ ಮೇಲೆ ಒಂಚೂರು ಅರಿಶಿನ ಪುಡಿ ಹಾಕೋಬೇಕು, ನಂತರ ನೀರಲ್ಲಿ ಶುದ್ಧಿ ಮಾಡ್ಕೋಬೇಕು, ಕೈ ತೊಳ್ಕೊಳ್ಬೇಕು. ಈ ಪ್ರಕಾರ ಮಾಡೋದ್ರಿಂದ ಒಂದಷ್ಟು ದೋಷಗಳಿಂದ ಮುಕ್ತರಾಗ್ತೀರಿ, ಶಾಂತಿ ನೆಮ್ಮದಿಯನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತು ಲಾಭವೂ ಇದೆ, ನಷ್ಟವೂ ಇದೆ. ಅದಕ್ಕಿಂತ ಮುಖ್ಯವಾಗಿ ಆರೋಗ್ಯದ ಕಡೆ ತುಂಬ ಗಮನ ಬೇಕಾಗಿದೆ. ಆರೋಗ್ಯವನ್ನು ಸರಿ ಇಟ್ಕೊಳ್ಳಬೇಕು. ಯಾಕೆಂದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆದರೆ ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಆಗಿಬಿಡುತ್ತೆ. ಸಮಸ್ಯೆಯಿಂದ ಮುಕ್ತರಾಗಿ ಒಂದಿಷ್ಟು ಫಲಾಫಲಗಳ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ, ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ, ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿ. ಹಾಗೆ ಇವತ್ತಿನ ದಿವಸ ತಾವು ತೆಗೆದುಕೊಳ್ಳುವಂಥ ನಿರ್ಣಯ ಸರಿಯಾದ ರೀತಿ ಇರಲಿ. ಹಾಗೆ ಇವತ್ತಿನ ದಿವಸ ಯಾರೆಲ್ಲ ಉದ್ಯೋಗದ ಬಗ್ಗೆ ಚಿಂತನೆ ಮಾಡ್ತಿದ್ದೀರೋ, ಹೊಸದಾಗಿ ಉದ್ಯೋಗ ಮಾಡಬೇಕು, ಏನಾದರೂ ಕೆಲಸ ಕಾರ್ಯ ಮಾಡಬೇಕು, ಏನಾದರೂ ದುಡ್ಡು ಕಾಸು ಸಂಪಾದನೆ ಮಾಡಬೇಕು, ಅಥವಾ ಸಂಪಾದನೆ ಮಾಡೋದನ್ನು ಹೇಗೆ ಉಳಿಸ್ಕೋಬೇಕು, ಈ ಚಿಂತನೆಗಳನ್ನು ನೀವು ಮಾಡ್ತಿದ್ರೆ ಖಂಡಿತ ಅಧಿಕವಾದಂಥ ಲಾಭವನ್ನೇ ಗಳಿಸ್ತೀರಿ. ಹಾಗೆ ಒಂದು ವಿಶೇಷವಾಗಿರ್ತಕ್ಕಂತಹ ವಸ್ತುಗಳಾಗಲಿ, ಅಥವಾ ಒಂದು ವಿಶೇಷವಾದಂಥ ವ್ಯಕ್ತಿ ಆಗಲಿ, ಅಥವಾ ಏನಾದರೂ ಒಂದು ಅಪರೂಪವಾಗಿರ್ತಕ್ಕಂಥ ವಸ್ತುಗಳ ಬಗ್ಗೆ ಆಗಲಿ ನಿಮ್ಮ ಚಿಂತನೆ ಏನು ಮಾಡ್ತೀರಿ ಅದು ಖಂಡಿತ ಸಾಧ್ಯ ಆಗುತ್ತೆ. ಇವತ್ತು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಿಥುನ ರಾಶಿಯವರಿಗೆ ಅದೃಷ್ಟ ಇರತಕ್ಕಂಥ ದಿನ. ಹಾಗಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಆಲೋಚನೆ ಮಾಡಿದ್ರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಚಂಚಲತೆಯಿಂದ ಇರತಕ್ಕಂಥದ್ದು, ಉದ್ಯೋಗ ವ್ಯವಹಾರ ಕೆಲಸ ಕಾರ್ಯಗಳಲ್ಲಿ ಅಷ್ಟು ಲಾಭ ಇಲ್ಲದಿರತಕ್ಕಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ನೀವು ಸಹಿತ ತುಂಬ ಕಣ್ಣೀರು ಹಾಕುವಂಥ ಪರಿಸ್ಥಿತಿಗೆ ಎದುರಾಗಿಬಿಡುತ್ತೆ. ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ, ಅಂದರೆ ಅಪರಾಹ್ನ ಕಾಲ 3ರವರೆಗೂ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. 3 ಗಂಟೆ ಮೇಲೆ ಸ್ವಲ್ಪ ಸುಧಾರಣೆ ಆಗುತ್ತೆ, ಆದರೆ 3 ಗಂಟೆವರೆಗೂ ಇಲ್ಲದ ಸಮಸ್ಯೆಗಳನ್ನು ತಾವು ಹೆದರಿಸಬೇಕಾಗತ್ತೆ. ಇದಕ್ಕಾಗಿ ನೀವು ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಕೆಯಷ್ಟು ಉಪ್ಪು, 1 ಚಿಟಿಕೆಯಷ್ಟು ಉದ್ದಿನಬೇಳೆ, ಸಾಧ್ಯವಾದರೆ ಒಂದಷ್ಟು ಬೆಲ್ಲನೋ ಸಕ್ಕರೆನೋ ಅಥವಾ ಇರುವೆ ಗುಡುಗ ಹಾಕಿ ಈ ಥರ ನೀವು ಮಾಡ್ಕೊಳ್ಳೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾದ್ದು, ಏನೇ ಮಾಡಬೇಕಾದ್ರೂ ಸಮಾಧಾನ ಇರಲಿ, ಸಂತೃಪ್ತಿ ಇರಲಿ. ಜೊತೆಗೆ ಹಿರಿಯರ ಜೊತೆ ಕೂತು ಸಮಾಲೋಚನೆ ಮಾತಾಡಿ ಸರಿ ತಪ್ಪುಗಳ ಸರಿಯಾಗಿ ಆಲೋಚನೆ ಮಾಡಿ ನಂತರ ಮುಂದುವರಿಯೋದು ಅದು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಂಡಂಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿಫಲಗಳನ್ನ ತಿಳ್ಕೊಂಡಿದ್ದೇವೆ. ಹಿಂದುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ನು ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ಕಾರ ಗುರುಗಳೇ. ನಮಸ್ತೆ ಅಮ್ಮ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಗುಲ್ಬರ್ಗದಿಂದ ಕರೆ ಮಾಡ್ತಿದ್ದೀನಿ ಗುರುಗಳೇ. ನನ್ನ ಹೆಸರು ರೇಖಾ ಅಂತ. ರೇಖಾ ಅಂತ ಹೇಳಿ. ಯಾರ ಬಗ್ಗೆ ತಿಳ್ಕೊಳ್ಬೇಕಾಗಿತ್ತಮ್ಮ? ಗುರುಗಳೇ, ನನ್ನ ಬಗ್ಗೆ ಕೇಳಬೇಕಿತ್ತು. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ಗುರುಗಳೇ, ನನಗೆ ನನ್ನ ಬಗ್ಗೆ ಕೇಳಬೇಕಿತ್ತು. ಹೇಳಮ್ಮ. ಗುರುಗಳೇ, ನನಗೆ 3 ವರ್ಷ ಆಯ್ತು ಮದುವೆಯಾಗಿ, ಇನ್ನೂ ಮಗು ಆಗ್ಲಿಲ್ಲ. ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಮ್ಮ? ಸರ್ ಹೇಳಿ. ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ? ಹೌದು ಗುರುಗಳೇ, ನನ್ನ ಮಂತ್ಲಿಗೆ ಡೇಟ್ ಎಲ್ಲ ಕರೆಕ್ಟ್ ಆಗಿದೆ.
ಮೆಡಿಕಲ್ ಹೋಗಿದ್ರಾ, ಡಾಕ್ಟರ್ನ ಭೇಟಿ ಮಾಡಿದ್ರಾ? ಹೌದು ಸರ್, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ದು ಇನ್ನೂ ಮಗು ಆಗ್ಲಿಲ್ಲ. ಅಂದರೆ ನೀವು ಒಬ್ಬರೇ ಪರೀಕ್ಷೆಗೆ ಹೋಗಿದ್ರಾ ಅಥವಾ ಮನೆಯವ್ರನ್ನ ಕರ್ಕೊಂಡು ಹೋಗಿದ್ರಾ? ಹೌದು ಗುರುಗಳೇ, ಅವ್ರ ಜೊತೆಗೆ ಬಂದಿದ್ರು. ಇಬ್ರದ್ದು ಏನ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. 3 ಸಲ ಇದು ಕನ್ಫರ್ಮ್ ಆಗಿತ್ತು. ಮತ್ತೆ 2-3 ತಿಂಗಳೇ ಆಗ್ತದೆ, ಆದ್ಮೇಲೆ ಇದು ಫೇಲ್ ಆಗ್ತದೆ ಗುರುಗಳೇ. ಒಂದು ಕೆಲಸ ಮಾಡಿ, ಈ ಸತಿ ನೀವು ಮಂತ್ಲಿ ಡೇಟ್ ಹಾಕ್ತಿರಲ್ಲ, ಡೇಟ್ ಆದ ನಂತರ ಡೇಟ್ ಆಗಿ 5 ಅಥವಾ 6ನೇ ದಿವಸ, 6ನೇ ದಿವಸದಿಂದ 9 ದಿವಸ ಡೈಲಿ ತಲೆಗೆ ಸ್ನಾನ ಮಾಡಿ. ಗಂಡ ಹೆಂಡತಿ ಇಬ್ಬರು ನಿಮ್ಮೂರಲ್ಲಿರ್ತಕ್ಕಂಥ ಅಶ್ವತ್ಥ ವೃಕ್ಷಕ್ಕೆ ನಮಸ್ಕಾರ ಮಾಡಿ. ಅಶ್ವತ್ಥ ಮರ, ಅರಳಿ ಮರಕ್ಕೆ ಹೋಗಿ 11 ಪ್ರದಕ್ಷಿಣೆ ಬನ್ನಿ. ಇದು 9 ದಿವಸ ಆದಮೇಲೆ 9ನೇ ದಿವಸ ಆ ಅರಳಿ ಮರದ ಬೇರು ಒಂದಿಷ್ಟುದ್ದ, 1 ಇಂಚು 2 ಇಂಚಷ್ಟು ಬೇರೆ ಕಟ್ ಮಾಡಿಕೊಂಡು ಆ ಬೇರನ್ನು 48 ದಿವಸ 48 ಡೇಸು ನೆಕ್ಸ್ಟ್ ಡೇಟ್ ಆದರೂ ಸಹಿತ ಡೇಟಲ್ಲಿ ತೊಗೋಬೇಡಿ. ಡೇಟ್ ಆಗೋಕ್ಕಿಂತ ಮುಂಚಿತವಾಗಿ ನಾಳೆ ಡೇಟ್ ಆಗುತ್ತೆ ಅಂತ ಇವತ್ತೇ ನಿಂತು ಬಿಡಲಿ, ಅಂದರೆ ನಿಲ್ಲಿಸಿ. ಅದನ್ನು ಆಹಾರದಲ್ಲಿ ತೊಗೊಳ್ಳೋದು ಬೇಡ. ಅಂದರೆ ಬೇರನ್ನ ಏನು ಮಾಡಬೇಕು, ಪ್ರತಿ ದಿವಸ ಗಂಧ ತೆಗೆದು ಅದನ್ನು ಹಾಲಲ್ಲಿ ಮಿಶ್ರಣ ಮಾಡಿಕೊಂಡು ಆ ಹಾಲನ್ನು ತೊಗೊಳ್ಬೇಕು. 4 ಸ್ಪೂನ್ ಅಥವಾ 5 ಸ್ಪೂನ್ ಹಾಲಿಗೆ ಈ ಒಂದು ಅರಳಿ ಮರದ ಬೇರು, ಅಶ್ವತ್ಥ ಮರದ ಬೇರು, ಗಂಧ ತೆಗೆದು ಅದನ್ನು ತೆಗೆದುಕೊಳ್ಳೋದ್ರಿಂದ ಗರ್ಭದಲ್ಲಿ ಏನಾದರೂ ಸಮಸ್ಯೆಗಳಿದ್ರೂ ಬೇಗ ದೂರ ಆಗುತ್ತೆ, ಆದಷ್ಟು ಬೇಗ ಗರ್ಭ ನಿಲ್ಲಕ್ಕೆ ದಾರಿ ಆಗುತ್ತೆ. ನಿಮ್ಮ ಸ್ವರತರಂಗ ಪ್ರಕಾರ ಈ ಒಂದು ಅನುಷ್ಠಾನ ಮಾಡಿದ್ರೆ ಸಾಕು, ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಆದರೂ ಸಂತಾನ ವೇಣುಗೋಪಾಲನ ಪ್ರಾರ್ಥನೆ ಮಾಡಿ ಆದಷ್ಟು ಬೇಗ ನಿಮ್ಮ ಗರ್ಭದಲ್ಲಿ ಒಂದು ಒಳ್ಳೆ ಪುತ್ರರತ್ನ ಜನ್ಮ ಆಗಲಿ, ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ನಮಸ್ತೆ ಶ್ರೀನಿವಾಸ್ ಗುರುಜಿ. ನಮಸ್ತೆ ಸರ್, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಓ, ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಗದಗಿಂದ ಕರೆ ಮಾಡ್ತಾ ಇದ್ದೀವಿ. ಗದಗಿಂದ. ಸರ್, ತಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ ಗುರುಜಿ. ನಾಗರಾಜ್ ಅಂತ ಹೇಳಿ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಗುರುಜಿ. ಒಳ್ಳೆದಾಗ್ಲಿ, ಹೇಳಿಪ್ಪ. ಗುರುಜಿ, ಇವತ್ತು ನಮ್ಮ ಮನೆಯಲ್ಲಿ ಗಣಪತಿ ಇಟ್ಟಿದ್ದೀವಿ ಗುರುಜಿ. ಗಣಪತಿ ಆಶೀರ್ವಾದ, ನಮ್ಮ ಮನೆ ದೇವರ ಆಶೀರ್ವಾದದಿಂದ ನಮ್ಗೆ ಕರೆ ಸಿಕ್ಕಿದಂತ ಭಾವಿಸ್ತಾ ಇದೀವಿ. ಒಳ್ಳೆದಾಗ್ಲಿ, ಒಳ್ಳೆದಾಗ್ಲಿ. ನಮ್ದು ವಿದ್ಯಾಭ್ಯಾಸದ ಬಗ್ಗೆ ಮತ್ತೆ ನಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಮೊದ್ಲು ನಮ್ಮ ತಾಯಿಯವರ ಆರೋಗ್ಯ ಬಗ್ಗೆ ಕೇಳ್ತೀವಿ ಗುರುಜಿ. ಹೇಳಿ. ಹಲೋ ಗುರುಜಿ. ನಮಸ್ತೆ ತಾಯಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಗಣಪತಿ ಗುರು ಕೂಡಿಸಿದ್ರಿ? ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಒಳ್ಳೆದಾಗ್ಲಿ. ನಮಸ್ತೆ ಗುರುಜಿ. ನಮಸ್ತೆ. ಮನೆಯಲ್ಲಿ ಗಣಪತಿ ಏನು ಕಡುಬು ನೈವೇದ್ಯನ ಇವತ್ತು? ಇಲ್ರಿ ಗುರುಜಿ, ನಿನ್ನೆ ಮುಗೀತ್ರಿ ಗುರುಜಿ. ನೆನ್ನೆ ಮುಗೀತು. ಓಕೆ, ಒಳ್ಳೆದಾಗ್ಲಿ. ಇದು ಮರುದಿನ ನಾವು ಕಡುಬು ನೈವೇದ್ಯ ಮಾಡ್ತೇವೆ ಗುರುಜಿ. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಮಗನಿಗೆ ಒಳ್ಳೆ ಮಗನ ಜನ್ಮ ಕೊಟ್ಟಿದ್ದೀರಿ. ಮಗನ ನೋಡಿ ಮೊದಲು ನಮ್ಮ ಅಮ್ಮನ ಆರೋಗ್ಯ ಸರಿ ಹೋಗಬೇಕು ಅಂತ ಹೇಳ್ದ. ಅಂತಹ ಮಾತು, ಆ ನಡೆ ನಡವಳಿಕೆಗಳೇ ಮನೆಯಲ್ಲಿ ಯಾವತ್ತೂ ಶ್ರೇಯಸ್ಸಾಗ್ತಕ್ಕಂತಹದ್ದು. ಮಕ್ಕಳು ಮೊದಲು ಚಿಂತನೆ ಮಾಡಬೇಕಾದ್ದು ಹಿರಿಯರ ಬಗ್ಗೆ ಮಕ್ಕಳು ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡಿರ್ತಕ್ಕಂಥ ನಿಮ್ಮ ಮಗನಿಗೆ ಒಳ್ಳೆ ಕೆಲಸ ಆಗಲಿ, ಅನುಕೂಲ ಆಗಲಿ, ಅವನ ವಿದ್ಯಾಭ್ಯಾಸ ಚೆನ್ನಾಗಿರಲಿ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಏನು ತೊಂದರೆ ಇದೆ ತಾಯಿ? ನನಗ ಮಾಟ ಮದ್ದು ಅಂತಂದು ಬಹಳ ಸಮಸ್ಯೆ ಆಗಿತ್ತು ಗುರುಜಿ. ಇನ್ನೊಂದು ಗುರುಜಿ, ಶಿವತಾಂಡವ ಸೂತ್ರ ಬುಕ್ ಒಂದು ಬೇಕಾಗಿತ್ತು ಗುರುಜಿ. ನೀವ್ ಹೇಳಿದ ಪ್ರಕಾರ ಮೊನ್ನೆ ವಿಡಿಯೋ ಕಾಲ್ ಮಾಡಿದ್ದೆ ಗುರುಜಿ. ಅದ್ರ ಪ್ರಕಾರ ನನ್ನ ಮಗನಿಗೆ ಇನ್ನೂ ಕಲಿಬೇಕು ಅಂತ ನೀವ್ ಹೇಳಿದ್ರಿ. ಆ ಪ್ರಕಾರವಾಗಿ ನನ್ನ ಮಗನಿಗೆ ಕಲಿಯಾಕ ಒಂದು ವಿದ್ಯೆ ಸಿಕ್ಕಿದೆ ಗುರುಜಿ. ಅದು ಫ್ರೀ ಆಗಿ ಸಿಕ್ಕಿದೆ. ಅದು ತುಂಬಾ ಸಂತೋಷ ಆಯ್ತು ಗುರುಜಿ. ನಮ್ದು ನಾವು ಒಬ್ಬಕ್ಕೆ ದುಡಿಬೇಕು, ನನ್ನ ಮನಿತನ ನಡಿಬೇಕು ಗುರುಜಿ. ಕಲಿಯಾಕ ಒಂದು ವಿದ್ಯೆ ಸಿಕ್ಕಿದೆಲ್ಲ, ಅದ ಸಂತೋಷ ಆಗಿದೆ ಗುರುಜಿ. ನೀವ್ ಹೇಳಿದ ಪ್ರಕಾರ ನಮ್ಗೆ ನಡೆದೈತಿ ಗುರುಜಿ. ಒಳ್ಳೆಯದಾಗಲಿ. ನೀವು ಚೆನ್ನಾಗಿದ್ದು, ನೀವು ಹ್ಯಾಪಿಯಾಗಿದ್ದರೆ, ನೀವು ಸಂತೋಷವಾಗಿದ್ದರೆ ನಮಗೂ ನಮ್ಮ ಕಾರ್ಯಕ್ರಮಕ್ಕೂ ಅಷ್ಟೇ ಆನಂದ. ಒಳ್ಳೆಯದಾಗಲಿ. ನಿಮ್ಮ ಸ್ವರತರಂಗ ಪ್ರಕಾರ ಮಾಟ ಮಂತ್ರದ ಬಗ್ಗೆ ಭಯಪಡಬೇಡಿ. ನಿಮ್ಮ ಸ್ವರದಲ್ಲಿ ಶುಕ್ರ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಚೆನ್ನಾಗಿದ್ದಾನೆ, ಭಯಪಡೋ ಅವಶ್ಯಕತೆ ಇಲ್ಲ. ಯಾರು ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ರು, ಯಾವುದೇ ಕೆಡಕು ಪ್ರಯೋಗ ಆದರೂ ನಿಮಗೆ ತಗಲೋದಿಲ್ಲ. ಎಲ್ಲರೂ ಚೆನ್ನಾಗಿ ತಿಳ್ಕೊಳ್ಳಿ, ಜಾತಕದಲ್ಲಿ ಗ್ರಹಗತಿಗಳು ಚೆನ್ನಾಗಿದ್ದರೆ ಯಾರು ಮಾಟ ಮಂತ್ರ ಮಾಡಿಸಿದ್ರು ನಮಗೆ ಎಫೆಕ್ಟ್ ಆಗೋದಿಲ್ಲ. ಯಾವಾಗ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಆಗುತ್ತೆ, ಆಗ ಇಂಥ ತಂತ್ರಸಾರಗಳು, ಸಣ್ಣ ತಂತ್ರನೂ ತುಂಬ ದೊಡ್ಡದಾದಂಥ ರೀತಿ ಹೆಬ್ಬುಲಿಗಳ ಥರ ಎದ್ದು ಬಿಡುತ್ತೆ. ಆದರೆ ಈಗ ಪ್ರಸ್ತುತ ತಾವು ಕರೆ ಮಾಡಿರ್ತಕ್ಕಂಥ ತಾಯಿ ನಿಮಗೆ ನಿಮ್ಮ ಸ್ವರತರಂಗ ಪ್ರಕಾರ ಯಾವುದೂ ಭಯಪಡಬೇಡಿ. ನೀವು ಮಾಡಬೇಕಾದಿಷ್ಟೇ 9 ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಉಪ್ಪು ಬೆಲ್ಲ ಕೊಟ್ಟು, ಮೊಸರು ಕೊಟ್ಟು ನಮಸ್ಕಾರ ಮಾಡಿ ಬನ್ನಿ. ಯಾರು ನಿಮ್ಮ ಮೇಲೆ ಪ್ರಯೋಗ ಮಾಡಿದ್ರು ಆ ಪ್ರಯೋಗ ಅವರು ಉಲ್ಟಾ ತಿರ್ಕೊಳುತ್ತೆ ವಿನಃ ಅದರಿಂದ ನಿಮಗೇನೂ ತೊಂದರೆ ಆಗಲ್ಲ. ನೀವು ಧೈರ್ಯವಾಗಿರಿ ಅಮ್ಮ, ಒಳ್ಳೆಯದಾಗಲಿ ತಾಯಿ. ಇನ್ನು ಹಿಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನ ತಿಳ್ಕೊಂಡಿದ್ವಿ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ
ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲೇನು ಅದೃಷ್ಟ ಇರತಕ್ಕಂಥದ್ದಿದೆ. ಆದರೆ ಮಾಡುವ ಕೆಲಸ ಕಾರ್ಯಗಳನ್ನು ಸರಿಯಾದ ರೀತಿ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ನೀವು ಮಾಡುವಂಥ ಯಾವುದೇ ಕೆಲಸ, ಯಾವುದೇ ವೃತ್ತಿ ಧರ್ಮ ಅಥವಾ ಏನೇ ಒಂದು ವೃತ್ತಿಯಲ್ಲಿ ನೀವು ತೆಗೆದುಕೊಳ್ಬೇಕಾದಂಥ ನಿಲುವು ತೀರ್ಮಾನ ಇದ್ದರೂ ಸರಿಯಾದ ಮಾರ್ಗವನ್ನೇ ಅನುಸರಿಸಬೇಕು. ಜೊತೆಗೆ ಮೊದಲು ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ, ಮನೆಯ ಹಿರಿಯರಿಗೆ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಿಂಹರಾಶಿಯವರು ಖಂಡಿತ ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಮಧ್ಯಾಹ್ನ 12ರಿಂದ 4:20 ತನಕ, 12ರಿಂದ 4:20 ಬಹಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡ್ರೆ ಯಾವ ಕೆಲಸವೂ ಸಾಧ್ಯ ಇಲ್ಲ. ಆ ಕೋಪದ ಸಮಯದಲ್ಲೂ ನಿಮ್ಮ ನಗುಮುಖ ಬಂದರೆ ಖಂಡಿತ ಆಗ ಮತ್ತಷ್ಟು ಅದ್ಭುತವನ್ನೇ ಸೃಷ್ಟಿಪಡಿಸ್ಕೊಳ್ಬಹುದು. ಇದರ ಮಧ್ಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡ್ತಕ್ಕಂಥದ್ದು. ಸರಿ ತಪ್ಪುಗಳ ಸರಿಯಾದ ಮಾರ್ಗವನ್ನು ಅನುಸರಿಸಿ ಒಳ್ಳೆಯ ಒಂದು ನಿರ್ಣಯಕ್ಕೆ ಬಂದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಉದ್ಯೋಗ ಆಕಾಂಕ್ಷೆಗಳು ಅಂದರೆ ಉದ್ಯೋಗ ಬೇಕು ಅಂತ ಅಪೇಕ್ಷೆ ಪಡ್ತಿರ್ತಕ್ಕಂಥವ್ರು, ಉದ್ಯೋಗ ಸಿಗ್ತಿಲ್ಲ ಅಂತಕ್ಕಂಥವ್ರಿಗೂ ಇವತ್ತು ಉದ್ಯೋಗದ ಬಗ್ಗೆ ತಾವು ಸ್ವಲ್ಪ ಚಿಂತನೆ ಮಾಡಿದ್ರೆ ಒಳ್ಳೆ ಕೆಲಸಗಳನ್ನು ಕೈಗೆತ್ತಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹ ಇದೆ. ನಿಮ್ಮ ವರ್ಚಸ್ಸು ತೇಜಸ್ಸು ಚೆನ್ನಾಗಿರುತ್ತೆ. ಕೆಲಸಗಳಲ್ಲಿ ಅನುಕೂಲ ಆಗುತ್ತೆ. ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆ ಕಾಣುವ ನಿಮಗೆ ಇವತ್ತು ಸಮಸ್ಯೆಗಳಿಂದ ಮುಕ್ತರಾಗಿ ಒಂದಿಷ್ಟು ಒಳಿತನ ಕಾಣುವ ಅದೃಷ್ಟ ನಿಮ್ಮದಾಗುತ್ತೆ. ಒಂದು ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಅಥವಾ ದೇವರ ದರ್ಶನ ಅಥವಾ ಮನೋರಂಜನಾ ಕ್ಷೇತ್ರ ಅಥವಾ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ದೂರವಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಅದಕ್ಕಿಂತ ಮುಖ್ಯವಾಗಿ ಒಂದು ಸಂತಸದಿಂದ ಸಂಭ್ರಮದಿಂದ ಒಂದು ಹೊಸ ವಸ್ತುಗಳು ಏನಾದರೂ ಒಂದು ಹೊಸದನ್ನು ತೆಗೆದುಕೊಂಡು ಅದರಿಂದ ಸಂತೋಷವನ್ನು ನೋಡ್ತಕ್ಕಂಥದ್ದು, ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥ ಯೋಗಫಲ ನಿಮ್ಮ ಭವಿಷ್ಯದಲ್ಲಿದೆ. ನಿಮ್ಮ ಭವಿಷ್ಯದಲ್ಲಿ ಇವತ್ತಿನ ದಿವಸ ತಾವು ಅಂದುಕೊಂಡದ್ದನ್ನು ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಅದೃಷ್ಟ. ಆದ್ದರಿಂದ ಯಾವುದಕ್ಕೂ ಅಂಜಬೇಕಾದಿಲ್ಲ, ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಹೆಚ್ಚಿನ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಮಧ್ಯದಲ್ಲಿ ಅಧಿಕವಾದಂಥ ಬೆನ್ನೋವು ಕಾಣಿಸ್ಬೋದು ಅಥವಾ ಮೊಣಕಾಲು ನೋವು ಕಾಣಿಸ್ಬೋದು. ಅದರ ಬಗ್ಗೆ ಒಂದಷ್ಟು ಕಾಳಜಿ ಇಟ್ಕೊಳ್ಳುವಂಥದ್ದು ಬಹಳಷ್ಟು ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಆಗಲಿ, ಬುಧ ಮತ್ತು ಶುಕ್ರ ಆಗಲಿ ಇರ್ತಕ್ಕಂಥ ಆಸ್ಥಾನ ತುಂಬ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜುವಂಥದ್ದು ಬೇಡ. ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವು ತಾವು ತೆಗೆದುಕೊಳ್ಳುವಂಥ ಪ್ರತಿ ನಿರ್ಣಯವೂ ಅದನ್ನು ಯೋಚನೆ ಮಾಡೇ ತೊಗೊಂಡಿರ್ತೀರಿ, ಯೋಚನೆ ಮಾಡಿ ಸರಿಪಡಿಸ್ಕೊಂಡಿರ್ತೀರಿ. ಇವತ್ತಿನ ದಿವಸ ಒಂದಷ್ಟು ಲಾಭವೇ ಅಧಿಕವಾಗಿದೆ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟ ವಿಚಾರ ಅಥವಾ ಹಣಕಾಸಿನ ವಿಚಾರ, ಲೇವಾದೇವಿ ಮಾಡ್ತಕ್ಕಂಥದ್ದು ಮತ್ತು ಒಂದು ಉದ್ಯೋಗವನ್ನು ಪ್ರಗತಿಪಡಿಸ್ತಕ್ಕಂಥದ್ದು, ಉದ್ಯೋಗದಲ್ಲೇ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಭಗವಂತನ ಕೃಪಾಕಟಾಕ್ಷದಿಂದ ಇವತ್ತು ತುಲಾರಾಶಿಯವರು ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಮಗೆ ಯಾರು ಶತ್ರುಗಳಿರ್ತಾರೆ ಅವರನ್ನು ಮಿತ್ರರನ್ನಾಗಿ ಮಾಡ್ಕೊಳ್ಳುವಂಥದ್ದು, ಶತ್ರುತ್ವವನ್ನು ದೂರ ಮಾಡಿಕೊಂಡು ಸಮಾಧಾನ ರೀತಿ ನೀವು ಇರ್ತಕ್ಕಂಥದ್ದು ಬಹಳ ಉತ್ತಮ. ಆದರೆ ಆರೋಗ್ಯದಲ್ಲಿ ಮಾತ್ರ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸುತ್ತೆ. ಸ್ವಲ್ಪ ಅಲರ್ಜಿ ಸಮಸ್ಯೆ ನಿಮ್ಮನ್ನು ಬಾಧಿಸುತ್ತೆ. ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ತೊಂದರೆ ತಾಪತ್ರೆಗಳು ಎದುರಾಗ್ಬೋದು. ಈ ಸಮಯದಲ್ಲಿ ಸಾಧ್ಯವಾದಷ್ಟು ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ, ಸಾಧ್ಯವಾದರೆ ಬೇವಿನ ವೃಕ್ಷದ ಹತ್ರ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ ಬನ್ನಿ. ಆಹಾರದಲ್ಲಿ ಏನು ಬೇಕು ಬೇಡ ಅಂತಕ್ಕಂಥದ್ದು ಸರಿಯಾದ ಆಲೋಚನೆ ಮಾಡಿ ಒಳ್ಳೆ ಆರೋಗ್ಯಕರವಾದಂಥ ಆಹಾರವನ್ನು ಸ್ವೀಕರಿಸಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತುಲಾರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಗಳೇನೋ ಬಹಳ ಚೆನ್ನಾಗಿದೆ. ಆದರೆ ಮನಸ್ಸು ಮಾತ್ರ ತುಂಬ ಚಂಚಲತೆ ಇದೆ, ಭಯ ಇದೆ. ಜೊತೆಯಲ್ಲಿರ್ತಕ್ಕಂಥವರೇ ಮೋಸ ಮಾಡುವಂತಹ ಪರಿಸ್ಥಿತಿಯೂ ಸಾಕಷ್ಟು ಇದೆ. ಆದರೆ ಇದು ಯಾವುದೂ ನಿಮ್ಮ ಗಮನಕ್ಕೆ ಬಾರದಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಯಾರನ್ನ ನಂಬಿದ್ರೂ ಒಂದಲ್ಲ ಒಂಥರ ಅಚಾತುರ್ಯಗಳು ವ್ಯತ್ಯಾಸ ಆಗುತ್ತೆ. ಇವತ್ತಿನ ದಿವಸ ಯಾವುದೇ ಹಣಕಾಸಿನ ಹೂಡಿಕೆ ಬೇಡ, ವ್ಯವಹಾರ ಬೇಡ, ಕೆಲಸ ಕಾರ್ಯಗಳು ಬೇಡ. ಆದರೆ ನಿಮಗೆ ಪ್ರತಿನಿತ್ಯದ ಕೆಲಸಗಳಲ್ಲಿ ತೊಂದರೆ ಇಲ್ಲ. ಹೊಸದಾಗಿ ಏನಾದ್ರು ಮಾಡಬೇಕು ಅಂದರೆ ಮಾತ್ರ ಸ್ವಲ್ಪ ಆಲೋಚನೆ ಮಾಡಿ ಒಂದು ದಿನದ ಮಟ್ಟಿಗೆ ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಕಿವಿ ಮಾತು ಏನಪ್ಪ ಅಂದರೆ, ಇವತ್ತು ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಒಂಚೂರು ಆಹಾರವನ್ನು ಉಣಬಡಿಸಿ ತದನಂತರ ನಿಮ್ಮ ಊಟದ ಬಗ್ಗೆ ಒಂಚೂರು ಗಮನ ಕೊಟ್ಟರೆ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ವೃಶ್ಚಿಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರ್ ರಾಶಿ. ಧನುರಾಶಿ, ಧನುಲಗ್ನ. ಧನುರಾಶಿ, ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಧೈರ್ಯವಾಗಿ ತಾವು ಮಾಡುವಂಥ ಕೆಲಸ, ಹಾಕುವಂಥ ಹೆಜ್ಜೆ
ಸ್ಪೀಡಾಗಿ ನಾವು ಏನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಬೋದು. ಆದರೆ ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಕೆಲಸ ಮಾಡಬೇಕಾದ್ರೂ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಲ್ಲ. ಯಾರಾದರೂ ಒಬ್ಬರು ಸಹಾಯ ಬೇಕು, ಯಾರಾದರೂ ಒಬ್ಬರು ಹಿಂದೆ ಪುಷ್ ಮಾಡಬೇಕು. ಅಂದರೆ ನನಗೆ ಇಂಥ ಕೆಲಸ ನೀನು ಮಾಡ್ತೀಯಾ, ನಿನ್ನ ಕೈಲಿ ಆಗುತ್ತೆ, ಮಾಡ್ಬೋದು, ನೀನು ಧೈರ್ಯ ಮುಂದೆ ನಡಿ, ಆ ಮುಂದೆ ನಡಿ ಎಂಬತಕ್ಕಂಥ ಮಾತು ಜೊತೆಯಲ್ಲಿರ್ತಕ್ಕಂಥವ್ರು ಆಡಿದ್ರೆ ಮಾತ್ರ. ಇಲ್ಲ ಅಂದರೆ ಈ ಕಿವಿಯಲ್ಲಿ ಕೇಳೋದು, ಈ ಕಿವಿಯಲ್ಲಿ ಬಿಡೋದು. ಮತ್ತು ನಾನು ಮಾಡ್ತೀನಿ ಕೆಲಸ, ಇಂಥದ್ದಾಗ್ಬೋದು, ನನ್ನಿಂದ ಸಾಧ್ಯ ಅನ್ನೋದು ಗೊತ್ತಿದ್ದರೂ ಆ ಕೆಲಸವನ್ನು ಪರಿಪೂರ್ತಿಯಾಗಿ ಮಾಡಲಿಕ್ಕೆ ಆಗದಿರತಕ್ಕಂಥ ಪರಿಸ್ಥಿತಿ ಇರ್ಬೋದು. ಅದಕ್ಕೋಸ್ಕರ ಇವತ್ತು ಏನೇ ಕೆಲಸ ಮಾಡಿದ್ರೂ ಸ್ವಲ್ಪ ಜೋಪಾನವಾಗಿ ಒಳ್ಳೆ ಮನಸ್ಸಿನಿಂದ ನೀವು ಮಾಡಿದ್ದೇ ಆದರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದಕ್ಕಿಂತ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದರೆ, ಇವತ್ತಿನ ದಿವಸ ಯಾರೋ ಏನೋ ಅಂದರು ಅಂತ ಹೇಳಿ ಕಣ್ಣೀರು ಹಾಕುವಂಥದ್ದು ಅಥವಾ ಅದನ್ನು ಬೇರೊಂದು ಥರ ರೋದನೆ ಮಾಡ್ತಕ್ಕಂಥದ್ದು, ಮನಸ್ಸನ್ನು ಅಸಮಾಧಾನ ಮಾಡ್ಕೊಳ್ತಕ್ಕಂಥದ್ದು ಬೇಡ. ಇವತ್ತು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ನೀವು ಯಾವುದೇ ಕೆಲಸ ಅಂದುಕೊಂಡಷ್ಟು ಇವತ್ತು ಲಾಭವನ್ನೇ ಗಳಿಸ್ತೀರಿ. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟವೂ ಇದೆ. ಹಾಗಾಗಿ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದೆ ಹಾಕಿ ಒಳ್ಳೆಯದನ್ನು ಯೋಚನೆ ಮಾಡಿದ್ರೆ ಆ ಒಳ್ಳೆ ಫಲಾಫಲಗಳಲ್ಲಿ ತುಂಬ ಅದೃಷ್ಟವೇ ನಿಮಗಿದೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಲಾಭ ಸಿದ್ಧಿ ಆಗಬೇಕಾದ್ರೆ, ಫಲಗಳನ್ನು ವೃದ್ಧಿಸ್ಕೊಳ್ಬೇಕಾದ್ರೆ ಅಥವಾ ಅಧಿಕವಾದಂತಹದ್ದನ್ನು ಸ್ಥಿತಿಗತಿಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಕೂತು ಮಾತಾಡಿ. ಸಾಧ್ಯವಾದರೆ ಒಂದಷ್ಟು ಗೋಕ್ಷೀರ, ಹಸುವಿನ ಹಾಲನ್ನು ದೇವರ ಹೆಸರು ಹೇಳ್ಬಿಟ್ಟು ಹಾಲನ್ನು ಯಾರಾದರೂ ಒಂದಿಬ್ಬರು ಮಕ್ಕಳಿಗೋ ಅಥವಾ ಹಿರಿಯರಿಗೋ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೋ ನಿಮ್ಮ ಕೈಯಿಂದ ಒಂದಷ್ಟು ಹಾಲು ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಗಳಿದೆ. ಮನಸ್ಸು ನೆಮ್ಮದಿದಂಥ ರೀತಿಯಲ್ಲಿರುತ್ತೆ, ಅಧಿಕವಾದಂಥ ಚಂಚಲತೆ ಇರುತ್ತೆ, ಭಯದ ವಾತಾವರಣ ಇರುತ್ತೆ. ಇವತ್ತು ನೀವು ಅಂದುಕೊಂಡಿದ್ದೆಲ್ಲವೂ ಸಹಿತ ಸಾಧನೆ ಆಗುತ್ತೆ ಅಂತಲ್ಲ, ಸಾಧನೆ ಆಗುತ್ತೆ, ಸಾಧ್ಯ ಆಗ್ಬೋದು ಅಂದ್ಕೊಂಡ್ರೆ ಅಲ್ಲಿ ಎಡವುತ್ತಾ ಇರ್ತೀರಿ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವರಿಗೆ ಮಧ್ಯಾಹ್ನ ಸರಿಸುಮಾರು 1:20 ಹೀಗೆ ಇದೆ. 1 ಗಂಟೆ 20 ನಿಮಿಷದ ನಂತರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬೆಳಕನ್ನು ಕಾಣ್ತೀರಿ. ಹಾಗೆ ನೀವು ಮಾಡುವ ವೃತ್ತಿ ಧರ್ಮ ಮತ್ತು ಮಾಡುವಂಥ ಕೆಲಸಗಳಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಮನೆ ದೇವರ ಅನುಗ್ರಹ ಖಂಡಿತ ನಿಮಗೆ ಬೇಕು. ಮನೆ ದೇವರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದ್ಕೊಂಡ್ರೆ ಯಾವುದನ್ನೂ ತರಲಿಕ್ಕಾಗದಂಥ ರೀತಿಯಲ್ಲಿದ್ದೀರಿ. ಆದರೆ ಇವತ್ತಿನ ದಿವಸ ಒಂದಷ್ಟು ಜನ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಮಾನಸಿಕವಾದಂಥ ಒತ್ತಡ, ಇಲ್ಲಿ ಮಾಡದಿರತಕ್ಕಂಥ ಕೆಲವು ತಪ್ಪುಗಳಿಗೆ ತಲೆಬೊಗ್ಸಿ ನಿಲ್ಲುವಂಥದ್ದು, ಅಧಿಕವಾದಂತಹ ಬೆನ್ನುವಿಂದ ಒದ್ದಾಡುವಂಥದ್ದು, ಇಂಥೆಲ್ಲ ಪರಿಸ್ಥಿತಿಗಳಿದೆ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಮನೆ ದೇವರ ಅನುಗ್ರಹ ಬೇಕು. ಮನೆ ದೇವರನ್ನ ತಾವು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಅದೃಷ್ಟವೂ ಇದೆ, ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆನೂ ಇದೆ. ಸಮಸ್ಯೆ ಎಂಬತಕ್ಕಂಥದ್ದನ್ನು ಮೊದಲು ಆಲೋಚನೆ ಮಾಡೋದಾದರೆ ಇವತ್ತು ಕೆಲಸಕ್ಕೆ ಬಾರದಂಥ ವಿಚಾರಗಳನ್ನು ತುಂಬ ತಲೆಗೆ ಹಾಕ್ಕೊಂಡು ತಲೆನೋವು ಬರೆಸ್ಕೊಳ್ತೀರಿ. ಯಾವುದು ಏನಾಗುತ್ತೋ ಬಿಡುತ್ತೋ, ಅದು ಆಗೋದು ಬಿಡೋದಕ್ಕಿಂತ ಮುಂಚಿತವಾಗಿ ಏನೋ ಆಗೋಯ್ತೇನೋ ಅಂತಕ್ಕಂಥದ್ರ ಭಯದಲ್ಲಿರ್ತೀರಿ. ಆದರೆ ಭಯವನ್ನು ಬಿಟ್ಟು ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ. ನೀವು ನಂಬಿರ್ತಕ್ಕಂಥ ದೈವ ಯಾವತ್ತೂ ನಿಮ್ಮನ್ನು ಕೈ ಬಿಡೋದಿಲ್ಲ. ನಿಮ್ಮೊಂದಿಗೆ ಭಗವಂತನ ಕೃಪೆ ಇದೆ. ಭಗವಂತನ ಒಂದಷ್ಟು ಕೃಪಾ ಕಟಾಕ್ಷದಿಂದ ನೀವು ಹಾಕುವ ಪ್ರತಿ ಹೆಜ್ಜೆಯೂ ಸಹಿತ ಧರ್ಮ ಮಾರ್ಗದಲ್ಲಿರುತ್ತೆ. ಆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಇದರ ಬಗ್ಗೆ ಆಲೋಚನೆ ಮಾಡ್ತಾ ನೀಲಾಂಜನ ಸಮಾಭಾಸಂ ರವಿಪುತ್ರ ಮೆಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ ಶನ್ನೋ ದೇವಿ ರಭಿಷ್ಠ ಆಪೋ ಭವಂತ ಭೀದೇಂ ಶ್ರೀಯೋ ರವಿಶ್ರವಂತನಃ. ಹೀಗೆ ಶನೇಶ್ವರ ಮಂತ್ರವನ್ನು ತಾವು ಹೇಳಿಕೊಂಡು ಶ್ರದ್ಧಾಭಕ್ತಿ ತಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಸಾಧ್ಯವಾದರೆ ಶ್ವೇತವರ್ಣದ ವಸ್ತ್ರ, ಬಿಳಿಯ ಬಣ್ಣದ ವಸ್ತ್ರದಲ್ಲಿ ಉದ್ದಿನಬೇಳೆ ಆಗಲಿ ಅಥವಾ ಅಕ್ಕಿ ಆಗಲಿ ಗಂಟು ಕಟ್ಟುವಂಥದ್ದು, ಆ ಗಂಟು ಕಟ್ಟಿರ್ತಕ್ಕಂಥ ಗಂಟನ್ನು ಮನೆಯಲ್ಲಿ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಆದ ನಂತರ ಯಾವುದಾದ್ರೂ ದೇವಾಲಯ ಕೊಟ್ಟು ನಮಸ್ಕಾರ ಮಾಡ್ತಕ್ಕಂಥದ್ದು, ಇಷ್ಟು ಕಾಯಕವನ್ನು ನೀವು ಮಾಡಿದ್ದೆ ಆದರೆ ತುಂಬ ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮಲ್ಲಿ ನೀವು ಮಾಡುವಂಥ ಕೆಲಸ ಮತ್ತಷ್ಟು ಅಭಿವೃದ್ಧಿಯಾಗಿ ಹೆಚ್ಚಿನ ಫಲಸಿದ್ಧಿ ಆಗಬೇಕಾದ್ರೆ ಮನೆ ದೇವರ ಅನುಗ್ರಹ ಬಹಳ ಮುಖ್ಯ ಇರತಕ್ಕಂಥದ್ದು. ಮನೆ ದೇವರ ಕೃಪಾ ಕಟಾಕ್ಷದಿಂದ ಲಾಭವನ್ನು ಗಳಿಸ್ತೀರಿ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಇವತ್ತು ತಾವು ಅಂದುಕೊಂಡು ಆಲೋಚನೆ ಮಾಡುವಂಥ ಪ್ರತಿಯೊಂದು ಆಲೋಚನೆಗೆ ಸಂಬಂಧಪಡ್ತಕ್ಕಂಥ ಯೋಚನೆಗಳು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ಇದೆ. ಇವತ್ತು ದೂರಭಾರ ಪ್ರಯಾಣ ಮಾಡಬೇಕು, ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು, ಎಲ್ಲಾದರೂ ದೂರ ಹೋಗಿ ಕೆಲಸಗಳಲ್ಲಿ ಅಭಿವೃದ್ಧಿಪಡಿಸ್ಕೋಬೇಕು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಬೇಕು, ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂದರೆ ಖಂಡಿತ ಇವತ್ತಿನ ಕಾರ್ಯಸಿದ್ಧಿ ಇದೆ. ಆದರೆ ಸಮಾಧಾನದಿಂದ ನೀವು ಎದ್ದು ಇವತ್ತಿನ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸಾಧ್ಯವಾದರೆ ಕೆಂಪು ಪುಷ್ಪಗಳಿಂದ ಬಿಳಿಯ ಬಣ್ಣದ ಹೂವು ಅಥವಾ ಕೆಂಪು ಬಣ್ಣದ ಹೂವು ಇದನ್ನು
ಭಗವತಿಯ ಪಾದಕ್ಕೆ ಇಟ್ಟು ನಮಸ್ಕಾರ ಮಾಡೋದ್ರಿಂದ ತುಂಬ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ 9 ವರ್ಷದ ಒಳಗಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಒಂದು ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಇನ್ನಷ್ಟು ಅದೃಷ್ಟವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ, ಚೆನ್ನಾಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು RR ನಗರದಿಂದ, ರಾಜೇಶ್ವರಿ ನಗರದಿಂದ ಮಾತಾಡ್ತಾ ಇದ್ದೀವಿ. ನನ್ನ ಹೆಸರು ಶಿವರಂಜನಿ ಅಂತ. ಗುರುಜಿ ಹತ್ರ ಮಾತಾಡ್ಬೇಕಿತ್ತು. ಆಯ್ತು ತಾಯಿ, ಗುರುಜಿ ನಮ್ಮ ಜೊತೆ ಇದ್ದಾರೆ, ಮಾತಾಡಿಮ್ಮ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಶಿವರಂಜನಿ ಅಂತ, ರಾಜರಾಜೇಶ್ವರಿ ದೇವಸ್ಥಾನದಿಂದ ಫೋನ್ ಮಾಡ್ತಾ ಇದ್ದೀವಿ. ಹಾಂ, ಹೇಳು ತಾಯಿ. ನಮ್ಮ ಪಾಪು ಬಗ್ಗೆ ಮಾತಾಡ್ಬೇಕಿತ್ತು. ಇದು ಕಿವಿ ಚುಚ್ಚಿಸ್ಬೇಕಿತ್ತು. ಯಾವಾಗ ಒಳ್ಳೆ ದಿನ ಅಂತ ಹೇಳಿದ್ರೆ ನಾವು ಅವಾಗ ಚುಚ್ಚಿಸ್ತೀವಿ ಗುರುಜಿ. ಈಗ ಮಗುವಿಗೆ ಕಿವಿ ಚುಚ್ಚಲಿಕ್ಕೆ ನೀವು ನೋಡ್ತಾ ಇದ್ದೀರಾ? ಈ ಸಮಯ ಕರೆಕ್ಟಾಗಿ ಅಂದರೆ ಈಗ ಈ ಮಾಸದಲ್ಲಿ ನೀವು ಚುಚ್ಚಿಸ್ಬೇಕು ಅಂತನಾ, ಭಾದ್ರಪದದಲ್ಲೇ ಮಾಡಬೇಕು ಅಂತನಾ? ಅಲ್ಲ ಗುರುಗಳೇ, ನೀವು ಯಾವಾಗ ಚುಚ್ಚಿ ಒಳ್ಳೆ ದಿನ ಅಂತ ಹೇಳಿದ್ರೆ ನಾವು ಅವಾಗ ಚುಚ್ಚಿಸ್ತೀವಿ ಗುರುಗಳೇ. ಹಾಗಲ್ಲಮ್ಮ, ಈಗ ಮಗುಗೆ ಎಷ್ಟು ತಿಂಗಳು? ಮಗುಗೆ 4 ತುಂಬ 5 ಗುರುಜಿ. 4 ತುಂಬ 5. ಹೆಣ್ಣ ಗಂಡ? ಗುರುಜಿ ಹೆಣ್ಪಾಪು ಗುರುಜಿ. ಹೆಣ್ಪಾಪು. ಆಯ್ತಮ್ಮ. ಇಲ್ಲಿ ಪದ್ಧತಿಗಳಂತ ಇರುತ್ತೆ ನಿಮ್ಮಲ್ಲಿ. ನಿಮ್ಮ ಕುಟುಂಬದಲ್ಲಿ 5ನೇ ತಿಂಗಳಿಗೋ 7ನೇ ತಿಂಗಳಿಗೋ 9ನೇ ತಿಂಗಳಿಗೋ ಅದು ಯಾವ ತಿಂಗಳಲ್ಲಿ ಚುಚ್ಚಿಸ್ಬೋದು ಅಂತ ಹಿರಿಯರು ಹೇಳ್ತಾರೆ, ಅದು ನೋಡ್ಕೋ. ಆದರೆ ತಿಥಿವಾರ ನಕ್ಷತ್ರ ಚಾರ ಪ್ರಕಾರ ತೆಗೆದುಕೊಂಡ್ರೆ ಮಕ್ಕಳಿಗೆ ಭಾನುವಾರ ಅಥವಾ ಗುರುವಾರ, ಭಾನುವಾರ ಮತ್ತು ಗುರುವಾರ ಕಿವಿ ಚುಚ್ಚುವಂಥದ್ದು ಒಂದು ಕ್ರಮ ಇದೆ. ಹಾಗೆ ನಕ್ಷತ್ರಚಾರ ಪ್ರಕಾರ ತೆಗೆದುಕೊಂಡ್ರೆ ಮಕ್ಕಳಿಗೆ ಮಹಾನಕ್ಷತ್ರದಲ್ಲಿ ಕಿವಿ ಚುಚ್ಚುವಂಥದ್ದು ಬಹಳ ಚೆನ್ನಾಗಿದೆ. 27ನೇ ತಾರೀಕು ತುಂಬ ಚೆನ್ನಾಗಿದೆ. 27ನೇ ತಾರೀಕು ಅವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಮಗುವಿಗೆ ಕಿವಿ ಚುಚ್ಚಿಸ್ಬೋದು, ಚೆನ್ನಾಗಿರುತ್ತೆ. ನೋಡು, ಅಂಥ ಡೇಟ್ ನೋಡಿಕೊಂಡು ಮಾಡು. ಆದಷ್ಟು ಬೇಗ ನೀನು ಒಳ್ಳೆಯದಾಗಲಿ. ನಿನ್ನ ಮಗುವಿಗೆ ಆ ಕಿವಿ ಚುಚ್ಚುವಂಥ ಕಾಲ ಮಗುವಿನ ಯಶಸ್ಸಾಗಬೇಕು, ಮಗುವಿಗೆ ಒಳ್ಳೆ ಆರೋಗ್ಯ ವೃದ್ಧಿ ಆಗಬೇಕು. ಹೇಳಮ್ಮ. ಗುರುಜಿ, ನಮ್ಮ ತಾಯಿಯವ್ರು ಮಾತಾಡ್ತಾರಂತೆ, ಕೊಡ್ತೀನಿ ಗುರುಜಿ. ಕೊಡಮ್ಮ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾವಿರೋದು RR ನಗರದಲ್ಲಿ ಇದ್ದೀವಿ. ಹಾಂ, RR ನಗರದಲ್ಲಿ. ಹೇಳಮ್ಮ. ಹೇಳಮ್ಮ. ಹಲೋ ಹಲೋ, ಮಾತಾಡು ತಾಯಿ. ಅಮ್ಮ ತಾವು ದಯವಿಟ್ಟು ಆ ಟಿವಿ ವಾಲ್ಯೂಮ್ ಅನ್ನ ಸ್ವಲ್ಪ ಮ್ಯೂಟ್ ಮಾಡಿ, ಅದು ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ. ಟಿವಿನಲ್ಲಿ ನೀವು ಟಿವಿ ನೋಡ್ಕೊಂಡು ಮಾತಾಡ್ತಾ ಇದ್ದೀರಿ? ಇಲ್ಲ ಸ್ವಾಮಿ, ಟಿವಿ ಆಫ್ ಮಾಡಿದ್ದೀನಿ. ಇಲ್ಲಮ್ಮ, ನೀವು ಆನ್ ಮಾಡಿ ಟಿವಿ ಆಫ್ ಮಾಡಬಾರ್ದು ನೋಡಿ, ಆದರೆ ಸೌಂಡ್ ಕಡಿಮೆ ಮಾಡಿ. ಈಗ ನನ್ನ ಹತ್ರ ಮಾತಾಡಿ. ಓಕೆ ಸ್ವಾಮಿ. ಹೇಳಮ್ಮ. ಅದೇ ಇವಾಗ ನಾವು ನಮ್ಮ ಮಗಳಿಗೆ ಕಿವಿ ಚುಚ್ಚಬೇಕು. ಆಮೇಲೆ ಮತ್ತೆ ಇದು ಅವ್ರಿಗೆ ಪಾಪ ಹೆಸರು ಸಿರಿ ಅಂತ ಇಟ್ಟಿದೀವಿ. ಸಿರಿ ಅಂತ ಇಟ್ಟಿದೀವಿ. ಮತ್ತೆ ನನ್ನ ಮಗಳಿಗೆ ಮಡ್ಲಕ್ಕಿನೂ ಹಾಕ್ಬೇಕು. 2 ಒಂದೇ ದಿನ ನೋಡಿ ಒಂಚೂರು ಹೇಳ್ತೀರಾ ಸ್ವಾಮಿ? ಅದಕ್ಕೆ ಅದು ಒಂದು ಸ್ವಾಮಿ ಹೇಳಿದಿರಂತೆ. ನಮ್ಮ ಮನೆಯವರು, ನಾನು ಒಬ್ಳೆ ಇರೋದು ಸ್ವಾಮಿ. ನಾನು ನಮ್ಮ ಮನೆಯವ್ರು ಹೋಗಿ 3 ವರ್ಷ ಆಯ್ತು, ತೀರೋಗಿ. ಏನಾಗಿತ್ತು? ನನಗೆ ಯಾರು ಇಲ್ಲ ಸ್ವಾಮಿ. ನನ್ನ ಮದುವೆ ಮಾಡಿ ಕಳ್ಸಿದೀನಿ. ನಾವು ಶೆಟ್ರು ಸ್ವಾಮಿ, ವೈಶಾಸು. ನನಗೆ ಯಾರು ಇಲ್ಲ, ನಾನು ಒಬ್ಳೆ ಇದೀನಿ. ನಾನು ಮನೇಲಿ ಸಾಂಬಾರ್ ಪುಡಿ ಅವೆಲ್ಲ ಮಾಡ್ಕೊಂಡು ಸೇಲ್ ಮಾಡ್ಕೊಂಡಿದ್ದೀನಿ ಸ್ವಾಮಿ. ನಾನು ನೋಡಮ್ಮ, ನಾನು ಒಂದು ಮಾತು ಹೇಳ್ತೀನಿ ಕೇಳು. ನಾನು ಒಬ್ಬರೇ ಇರ್ತಕ್ಕಂಥದ್ದು ಅಂತಕ್ಕಂಥದ್ರ ಮನಸ್ಸು ನಿನಗೆ ಬೇಡ. ನಿನ್ನ ಹಿಂದೆ ಅಣ್ಣ ತಮ್ಮಂದ್ರೆ ಯಾರೋ ಒಬ್ರು ಇದ್ದೇ ಇರ್ತಾರೆ. ಭಗವಂತ ಇರ್ತಾನೆ. ಭಗವಂತ ಜೊತೆಯಲ್ಲಿ ನಿಂತು ಕೆಲಸ ನಡೆಸ್ತಾನೆ. ಅದಕ್ಕೆ ಭಯ ಪಡಬೇಕು ಹೋಗಬೇಡ. ಹಾಗೆ ಮಾಡುವಂಥ ಕೆಲಸ, ನಾವು ಯಾವುದೇ ಕೆಲಸ ಮಾಡಲಿ ಆ ಕೆಲಸವನ್ನು ನಾವು ಗೌರವಿಸೋಣ. ಆ ಕೆಲಸದಲ್ಲೇ ನಮ್ಮ ಜೀವನ ನಡೆಯುತ್ತೆ, ತಪ್ಪಲ್ಲ. ಹಾಗೆ ಮಗಳು ನೀವು ಮದುವೆ ಮಾಡಿಕೊಟ್ಟಿದ್ದೀರಿ, ಅವಳ ಬದುಕು ಚೆನ್ನಾಗಿರುತ್ತೆ, ಹೆದರಕ್ಕೆ ಹೋಗಬೇಡಿ. ನೀವು ನಾನೊಬ್ಬಳೇ ಇರೋದು ಅಂತಕ್ಕಂಥದ್ರ ಮನಸ್ಸು ನಿಮಗೆ ಬಂದುಬಿಟ್ರೆ ನಿಮಗೆ ಅಂಜಿಕೆ ಬಂದುಬಿಡುತ್ತೆ, ಭಯ ಬಂದುಬಿಡುತ್ತೆ. ಅಂತಹ ತಪ್ಪನ್ನು ಮಾಡ್ಕೋಬೇಡಿ, ಏನೂ ಆಗೋದಿಲ್ಲ, ಧೈರ್ಯವಾಗಿರಿ. ಈಗ ನೀವು ಮಗುಗೆ ನಾಳೆ 24ನೇ ತಾರೀಕು ಚೆನ್ನಾಗಿದೆ, 24 ಮಾಡ್ಬೋದು. ಅಥವಾ ಬುಧವಾರ 27ನೇ ತಾರೀಕು ಬುಧವಾರ ಚೆನ್ನಾಗಿದೆ, ಅವತ್ತು ಚೆನ್ನಾಗಿದೆ, ಮಾಡ್ಬೋದು. ಅವತ್ತು ಕಿವಿ ಚುಚ್ಚಬೋದು, ಮಡ್ಲಕ್ಕಿ ಇಡ್ಬೋದು. 2 ಡೇಟು ಚೆನ್ನಾಗಿದೆ, ತೊಂದರೆ ಇಲ್ಲ. ಶುಕ್ಲ ಪಕ್ಷದಲ್ಲಿರುತ್ತೆ. ಇನ್ನು ಮುಂದಕ್ಕಿನ ಅನಂತ ಪದ್ಮನಾಭ ಬಂದ್ಬಿಡುತ್ತೆ. ಅನಂತ ಪದ್ಮನಾಭ ಬಂದು 28ನೇ ತಾರೀಕು ಗುರುವಾರ ಅನಂತ ಪದ್ಮನಾಭ ಇರೋದ್ರಿಂದ ಆ ಅನಂತ ಪದ್ಮನಾಭ ಹಬ್ಬದ ಹಿಂದಿನ ದಿವಸನೇ ಮಾಡೋದು ಬಹಳ ಉತ್ತಮ. ಒಳ್ಳೆಯದಾಗಲಿ. ಒಳ್ಳೆಯದಾಗಲಿ ತಾಯಿ. ಇಷ್ಟು ಹೊತ್ತಿನವರೆಗೂ ಕೂಡ ಇವತ್ತಿನ ದಿವಸದ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ, ದಿನ ವಿಶೇಷವನ್ನು ತಿಳ್ಕೊಂಡ್ವಿ, ಪಂಚಾಂಗ ಶ್ರವಣವನ್ನು ತಿಳ್ಕೊಂಡ್ವಿ, ಸಾಕಷ್ಟು ಕರೆಗಳನ್ನು ಕೂಡ ಸ್ವೀಕರಿಸಿದ್ವಿ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಸರ್, ನಮಸ್ತೆ, ಚೆನ್ನಾಗಿದ್ದೀರಾ?
ನಮಸ್ಕಾರ ಸರ್. ನಮಸ್ಕಾರ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ಬೆಂಗಳೂರು ಸರ್. ಬೆಂಗಳೂರಿಂದನೇ ಸರ್. ತಮ್ಮ ಹೆಸರು? ಸರ್ ಸೋಮಣ್ಣ ಅಂತ. ಸೋಮಣ್ಣ. ಎಜುಕೇಶನ್ ಬಗ್ಗೆ ಕೇಳಬೇಕು ಸರ್. ಆಯ್ತು ಸರ್, ಆಯ್ತು. ಯೋಚನೆ ಮಾಡಬೇಡಿ. ಏನೇ ಸಮಸ್ಯೆಗಳಿರಲಿ, ಏನೇ ಪ್ರಶ್ನೆಗಳಿರಲಿ, ಗುರೂಜಿ ಅವ್ರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ಸರ್. ಆಯ್ತು ಸರ್. ಹಲೋ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ತಮ್ಮ ಪ್ರೋಗ್ರಾಮ್ ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ, ಇವತ್ತೇ ಸಿಕ್ತು. ಹೇಳಿ. ನನ್ನ ದೊಡ್ಡ ಮಗ ಡಿಪ್ಲೊಮಾ ಮಾಡ್ತಾ ಇದ್ದಾನೆ. ಹ್ಞೂ. ನಾನು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಒಳ್ಳೇದಾಗಲಿ. ಈಗ ಡಿಪ್ಲೊಮಾ ಈಗ ಅಂದರೆ ಪ್ರಾರಂಭನಾ ಅಥವಾ ಹೇಗೆ? ಇಲ್ಲ, ಫೈನಲ್ ಇಯರ್. ಅದರಲ್ಲಿ ಒಂದು ಸಬ್ಜೆಕ್ಟ್ ಹೋಗಿ ಇವತ್ತು ಎಕ್ಸಾಮ್ ಹೋಗ್ತಾ ಇದ್ದಾನೆ. ಅದು ಈಗ ಏನು ಅದು ಆಗತ್ತೆ ಏನಂತ ಕೇಳೋಣ ಅಂತ ಮಾಡೋದು ಗುರುಜಿ. ಮಗನ ಹತ್ರದಲ್ಲೇ ಇದ್ದೀನಿ. ಹತ್ತಿರದಲ್ಲಿದ್ದರೆ ಅವ್ರು ಫೋನ್ ಕೊಡಿ, ನಾನು ಮಾತಾಡ್ತೀನಿ. ಹಲೋ. ಹಲೋ. ಮಗು ಹೇಳಪ್ಪ, ನೀನು ಪೂರ್ತಿ ಹೆಸರು ಹೇಳು. ನಮಸ್ಕಾರ ಗುರುಜಿ, ನನ್ನ ಹೆಸರು ಮದಾನಂದ ಸರ್. ಮಹಾನಂದ, ಆಯಿತು. ನಿಮ್ಮ ತಂದೆ ತಾಯಿ ಹೆಸರು ಹೇಳಮ್ಮ. ಸೋಮಣ್ಣ ಕುಮಾರಿ. ನಿನಗೆ ಇಷ್ಟವಾಗಿರೋ ದೇವ್ರ ಹೆಸರು ಹೇಳು. ನನಗೆ ಇಷ್ಟವಾಗಿರೋ ದೇವರು ಮಾದೇಶ್ವರ ಸ್ವಾಮಿ. ಮಾದೇಶ್ವರ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ನೀನು, ಯಾಕೆಂದರೆ ನಿನ್ನ ಸ್ವರತರಂಗ ಪ್ರಕಾರ ನೀನು ಎಲ್ಲವನ್ನೂ ಸಹಿತ ಭಾಳ ಬೇಗ ಚಂಚಲತೆ, ಅಂದರೆ ನೀನು ಈ ಮುಗಿದು ಹೋಗಬೇಕು, ಆಗೋಗ್ಬೇಕು, ನಾನು ವಿದ್ಯಾಭ್ಯಾಸ ಮುಗಿಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಭಾಳ ಫಾಸ್ಟ್ ಇರ್ತೀಯ. ವಿದ್ಯಾಭ್ಯಾಸದಲ್ಲಿ ಕೂತ್ಕೊಂಡಾಗ ನಾವು ಅಭ್ಯಾಸ ಮಾಡುವಾಗ ಸ್ವಲ್ಪ ತಾಳ್ಮೆಯಿಂದ ನಾವು ವರ್ತನೆ ಮಾಡಬೇಕು. ಬಟ್ ನಿನ್ನಲ್ಲಿ ಆ ತಾಳ್ಮೆಯನ್ನು ತುಂಬ ಕಡಿಮೆ ಆಗಿದೆ. ಯಾಕೆಂದರೆ ಯಾವುದಾದ್ರೂ ಸಹಿತ ಅಂದುಕೊಂಡ ತಕ್ಷಣ ಆಗೋಗ್ಬೇಕು ಅಂತ ಹಠ ಇದೆ, ನಿನಗೆ ಛಲ ಇದೆ, ನೀನು ಏನೇನಾದರೂ ಸಿದ್ಧಿಸ್ಕೊಳ್ಳೋ ಶಕ್ತಿ ಇದೆ. ಆದರೆ ಪ್ರಾರಂಭ ಅದರ ಮೇಲೆ ಸರಿಯಾದ ಗಮನ ಕೊಡೋಕ್ಕಾಗ್ತಾ ಇಲ್ಲ. ನೀನು ಸರಿಯಾದಂತಹ ಗಮನದಿಂದ ನೀನು ಕೆಲಸ ಮಾಡಿದ್ರೆ ನಿನ್ನ ಸ್ವರತರಂಗ ಪ್ರಕಾರ ಈ ಸತಿ ನೀನು ಗೆಲ್ತೀಯ. ಗೆಲ್ಲುವಂಥ ಲಕ್ಷಣಗಳು ಭಾಳ ಇದೆ. ಒಂದು ಕೆಲಸ ಮಾಡು, ಒಂದು 18 ದಿವಸ ಬೆಳಿಗ್ಗೆ ಮತ್ತು ಸಂಧ್ಯಾಕಾಲ 2 ಹೊತ್ತು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಓಂ ಶ್ರೀಂ ಐಂ, ಓಂ ಶ್ರೀಂ ಐಂ ಈ ಬೀಜಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ನೀನು ವಿದ್ಯಾಭ್ಯಾಸವನ್ನು ಮುಂದುವರಿಸು. ಇದನ್ನು ನೀನು ಕ್ರಮಬದ್ಧವಾಗಿ ನೀನು ಮಾಡಿದ್ದೆ ಆದರೆ ನಿನಗೆ ತಾಳ್ಮೆ ಇರುತ್ತೆ, ಸಮಾಧಾನ ಇರುತ್ತೆ, ಆದಷ್ಟು ಬೇಗ ನಿನಗೆ ಕಾರ್ಯಸಿದ್ಧಿ ಆಗುತ್ತೆ. ಈ ಸತಿ ಅಂತೂ ವಿದ್ಯಾಭ್ಯಾಸದಲ್ಲಿ ನೀನು ಖಂಡಿತ ಗೆಲ್ಲೋ ಶಕ್ತಿ ಇದೆ, ಗೆಲ್ಲುವಂತಹ ವರ್ಚಸ್ಸಿದೆ. ಆ ವರ್ಚಸ್ಸಿಗೆ ತಕ್ಕನಾಗಿ ನೀನು ಗೆದ್ದು ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಅವರು ನಿನ್ನ ಮೇಲೆ ಅಪಾರವಾದಂತಹ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ನನ್ನ ಮಗ ಆದಷ್ಟು ಬೇಗ ಅವನು ಈ ಒಂದು ವಿದ್ಯಾಭ್ಯಾಸದಲ್ಲಿ ಪರಿಪೂರ್ಣನಾಗಿ ಏನಾದರೂ ಒಂದು ಒಳ್ಳೆಯ ಉದ್ಯೋಗಕ್ಕೆ ಬರಲಿ ಅಂತಕ್ಕಂಥದ್ರ ಮನಸ್ಸಿನ ಒಂದು ಕಾತುರತೆಯನ್ನು ನೀನು ಈಡೇರಿಸಬೇಕು. ಇದು ಮಾಡು, ಖಂಡಿತ ಒಳ್ಳೆಯದಾಗತ್ತೆ. ನಿನ್ನ ಸ್ವರತರಂಗದಲ್ಲಿ ಶಕ್ತಿ ಇದೆ, ನೀನು ಸಾಧನೆ ಮಾಡ್ತೀಯ. ಆದರೆ ನೀನು ತಾಳ್ಮೆ ಬೇಕು. ನಾನು ಹೇಳಿದಾಗೆ ಈ ಒಂದು 18 ದಿವಸ ಈ ಒಂದು ತಂತ್ರಸಾರವನ್ನು ಮಾಡ್ಕೊ, ಇದು ನಿಂಗೆ ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ನಿಮ್ಮ ಮನೋಕಾಮನೆಗಳೆಲ್ಲವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿಯಾಗಲಿ ಅಂತ ನಾನು ಕೂಡ ತಾಯಿ ಶಾರದೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ ಗುರುಗಳೇ. ಇನ್ನು ಈಗ ಇವತ್ತಿನ ದಿವಸದ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ ಸಂಪನ್ನವಾಗ್ತಕ್ಕಂಥ ಸಮಯ ಈಗೇನು ತಿಳಿಸ್ಕೊಡ್ತೀರಾ ಗುರುಗಳೇ? ಮಹರ್ಷಿವಾಣಿ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಮೂಡಿಬಂದು ಪ್ರತಿನಿತ್ಯದ ಕಾಯಕದಂತೆ ಇವತ್ತೂ ಸಹಿತ ಒಂದು ವಿಶೇಷತೆ ಇದೆ. ಹಾಗೆ ನಾಳೆ ಬೆಳಗ್ಗೆದ್ದರೆ ಪ್ರತಿ ಶನಿವಾರ ತಾವು ವೀಕ್ಷಣೆ ಮಾಡುವಂಥ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತೀನಿ. ನಾಳೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅದಾದ ನಂತರ ಮಹರ್ಷಿ ಮಂದಿರಕ್ಕೆ ಬಂದು ಸ್ವಾಮಿನ ದರ್ಶನ ಮಾಡಿ. ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದಾಗಲಿ ಅಥವಾ ಒಂದು ವಾಸ್ತುವಿಗೆ ಸಂಬಂಧಪಡ್ತಕ್ಕಂಥದ್ದಾಗಲಿ, ಕುಟುಂಬದ ಎಲ್ಲ ಕೆಲಸಗಳಲ್ಲಿ ಯಾವುದು ಅಡಚಣೆಗಳಿದ್ದರೂ ಎಲ್ಲವನ್ನೂ ಸಹಿತ ಪರಿಹಾರ ಘೋಷಣೆ ಮಾಡತಕ್ಕಂಥ, ಪರಿಹಾರವನ್ನು ಕೊಡ್ತಿರ್ತಕ್ಕಂಥ ಲಕ್ಷ್ಮೀ ಬೋರ ಸ್ವಾಮಿಯ ಸಾನ್ನಿಧ್ಯ ನಿಮ್ಮ ಜೀವನದಲ್ಲಿ ದಾರಿದೀಪವಾಗಿರಲಿ. ಒಳ್ಳೆಯದಾಗಲಿ. ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವ ಅದೃಷ್ಟ ನಿಮ್ಮದಾದ್ದರಿಂದ ತಾವೇ ತಮ್ಮ ಸ್ವಹಸ್ತದಿಂದ ಸ್ವಾಮಿಗೆ ಅಭಿಷೇಕ ಮಾಡುವಂಥ ಭಾಗ್ಯ ನಿಮ್ಮದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥಿಸ್ತೇನೆ. ಯಾಕೆಂದರೆ ಸಾಲಿಗ್ರಾಮವನ್ನು ಮುಟ್ಟೋದು, ಸಾಲಿಗ್ರಾಮವನ್ನು ಸ್ಪರ್ಶಿಸಿ ಅಭಿಷೇಕ ಮಾಡುವುದು ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಅದರಲ್ಲೂ ಸಣ್ಣ ಪುಟ್ಟ ಸಾಲಿಗ್ರಾಮ ಅಲ್ಲ, ಬೃಹತ್ ಮಟ್ಟದ ಸಾಲಿಗ್ರಾಮ. ಅಷ್ಟು ದೊಡ್ಡದಾದಂಥ ಸಾಲಿಗ್ರಾಮ, ಅದರೊಳಗಿರ್ತಕ್ಕಂಥ ಆ ಚಕ್ರಗಳನ್ನು ಹತ್ತಿರದಿಂದ ನೋಡಿ, ಆ ಚಕ್ರಗಳನ್ನು ನೋಡುವ ಕಾಲವೇ ನಮ್ಮಲ್ಲಿರ್ತಕ್ಕಂಥ ಕರ್ಮಫಲ ದೂರ ಅಂತ ಹೇಳ್ತಾರೆ. ಸಾಲಿಗ್ರಾಮ ಅಂದರೆ ಸುಮ್ಮನೆ ಒಂದು ಪೂರ್ಣವಾದಂತಹ ಒಂದು ಶಿಲೆ ಸಾಲಿಗ್ರಾಮ ಅಲ್ಲ. ಸಾಲಿಗ್ರಾಮದಲ್ಲಿರ್ತಕ್ಕಂಥ ಚಕ್ರಗಳನ್ನು ನೋಡುವುದು ಸಾಲಿಗ್ರಾಮ. ಆ ಚಕ್ರಗಳು, ಆ ಸುದರ್ಶನ ಚಕ್ರ, ಆ ವಿಶೇಷವಾಗಿರ್ತಕ್ಕಂಥ ವಜ್ರಕೀಟ ಎಂಬತಕ್ಕಂಥ ಒಂದು ಹುಳು ಕೊರಿತಕ್ಕಂಥ ಆ ಚಕ್ರವನ್ನು ದರ್ಶನ ಮಾಡುವ ಭಾಗ್ಯ ನಿಮ್ಮೆಲ್ಲರದು ಆಗಲಿ. ಹಾಗೆ ಕಷ್ಟ ಅನ್ನೋದು ಏನೇ ಇದ್ದರೂ ಮಂಜಿನಗಡ್ಡೆ ಥರ ಕರಗಿಸುವ ಶಕ್ತಿ ಸಾಲಿಗ್ರಾಮಕ್ಕೆ ಇರೋದ್ರಿಂದ ಆ ಸಾಲಿಗ್ರಾಮ ದರ್ಶನ ಸರ್ವ ವಿಧವಾದಂತಹ ಪಾಪಗಳೇನಿದೆಯೋ ಎಲ್ಲವೂ ಸಹಿತ ನಾಶ ಆಗಿ ನೀವು ಅಭಿವೃದ್ಧಿಯಾಗಿ ಚೆನ್ನಾಗಾಗುವಂಥದ್ದಾಗಲಿ. ಸಾಲಿಗ್ರಾಮ ದರ್ಶನದಿಂದ ನಿಮ್ಮ ಜೀವನ ಪುನೀತರಾಗಿ. ಒಳ್ಳೆಯದಾಗಲಿ.